ಬಾಂಬೆಲಿ ಹೇಳಿ ಅಂತ. ಮಧು, ಹಾ ಬಾಂಬೆಲಿ ಬಂದು ಇವರಿದ್ದಿರಲ್ಲ, ರಾಜೇಶ್ ಅಂತ ಹೇಳಿ. ಹಾ ರಾಜೇಶ್ has come to Coimbatore to see me. You have a ಹೌದೌದು. talk with him. ಆಮೇಲೆ ಪಾಠ ಮುಗಿದ ಮೇಲೆ ಮಾತಾಡ. ಆಯ್ತು, ಡೆಫಿನೆಟ್ಲಿ ಅಂಕಲ್. ಸೇರ್ಬೇಕಾ ರಾಜೇಶ್? ಓಕೆ. ನಾರಾಯಣ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತದೇವ ನೀತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ಪಿತದಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 24ನೇ ಅಧ್ಯಾಯ. 24ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ ಸಡವ ಇರ್ತಕ್ಕಂಥದ್ದು ಈಗ ಈ 13ನೇ ಶ್ಲೋಕವಾಗಿರ್ತಕ್ಕಂಥದ್ದು. ನಾನು ನಿಮಗೆ ಹೇಳಿದೆ, ಇಂಥ ಮರಿ ಅವರಿಗೆ ಪಾಂಡವರ ಇರ್ತಕ್ಕಂಥ ಅವರಿಗೆ ಅವರ ರಾಜ್ಯನ ತಿರ್ಸಿ ಕೊಟ್ಟುಡು ಎಂಬುದಾಗಿ ಹೇಳಿ, ದ್ರುಪದ ರಾಜನ ಇರ್ತಕ್ಕಂಥವ ತನ್ನ ಪುರೋಹಿತನ ಕಳಿಸ್ತಾನ ಧೃತರಾಷ್ಟ್ರ ರಾಜ ಅಂತನಿ. ಆ ಪುರೋಹಿತನ ಇರ್ತಕ್ಕಂಥವ 5 ಕಾರಣವ ಇರ್ತಕ್ಕಂಥದ್ದು ಹೇಳ್ತಾನ. 5 ಕಾರಣ ಹೇಳಿ ಏನಾದರೂ ಕೂಡ ಏನು ಅಂದ್ರೆ ಅವ್ರು ಬಂದು ಧೃತರಾಷ್ಟ್ರ ಇರ್ತಕ್ಕಂಥವ ಅದಕ್ಕೆ ಒಪ್ಪುಂಬದಿಲ್ಲ, ರಾಜ್ಯವ ಇರ್ತಕ್ಕಂಥ ಅದು ಕೊಡೋದಿಲ್ಲ. ಆಮೇಲೆ ಬಂದು ಏನಾಯ್ತು ಅಂದ್ರೆ ಅವ ಕೃಷ್ಣನ ಇರ್ತಕ್ಕಂಥವ ಸರಿ ಇನ್ನು ಉಪಯೋಗ ಇಲ್ಲ ಹಾಗಂತ ಹೇಳಿ ತತಃ ಸಹೈವ ಯದುಭಿ ಕೃಷ್ಣಂ ದ್ವಾರಾವತಿಂ ಗತಂ. ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಇನ್ನು ಉಪಯೋಗ ಇಲ್ಲ ಅಂತ ಹೇಳಿ ಯಾದವರನ್ನೆಲ್ಲ ಕರ್ಕೊಂಡು ಅವ ಬಂದು ಇದಕ್ಕೆ ದ್ವಾರಕಾವ ಇರ್ತಕ್ಕಂಥ ಇದಕ್ಕೆ ಬರ್ತಾನ. ದ್ವಾರಕಾಗಿ ಬಂದು ಅಲ್ಲಿ ಮನಕಿನ್ ರಾಂಗ್ ಒಂದು ನಟನವಾಗಿರ್ತಕ್ಕಂಥದ್ದು ಮಾಡ್ತಾನ. ಆಗ ಬಂದು ಕೃಷ್ಣ ಪರಮಾತ್ಮನ ನೋಡಿ ನಾವು ಏನಾದ್ರು ಉಪಕಾರವಾಗಿರ್ತಕ್ಕಂಥದ್ದು ಪಡಿಬೇಕು ಎಂಬುದಕ್ಕೋಸ್ಕರವಾಗಿ ಏನು ಅಂದ್ರೆ ಸುಯೋಧನ ಮತ್ತು ದುರ್ಯೋಧನ ಮತ್ತು ಅರ್ಜುನ ಇರ್ತಕ್ಕಂಥವ ಇಬ್ರು ದ್ವಾರಾವತಿಯ ಇರ್ತಕ್ಕಂಥದ್ದು ಹೊರಡ್ತಾರೆ. ಆಗ ದುರ್ಯೋಧನ ಇರ್ತಕ್ಕಂಥವ ಬೇಗವಾಗಿರ್ತಕ್ಕಂಥದ್ದು ಮೊದಲು ಬಂದು ಅಲ್ಲಿ ಬಂದು ಬಿಡ್ತಾನ. ಬಂದು ಏನ್ ಮಾಡ್ತಾನೆ ಅಂದ್ರೆ ಒಂದೊಂದು ಶ್ಲೋಕದಲ್ಲೂ ಶಾಸ್ತ್ರ ವಿಷಯ ತುಂಬಾ ಇದೆ. ಅಲ್ಲಿ ಬಂದು ಏನ್ ಮಾಡ್ತಾನೆ ಅಂದ್ರೆ ಆಗ ದರ್ಪಣಾತ್ ಅಹಂ ರಾಜರಾಜ ಉಪಸ್ಥೆ ಆದ ಕಾರಣ ಪಾದಯೋ ರೀತಿ. ಆಗ ಕೃಷ್ಣ ಮಲಿಕೊಂಡಿದ್ದಾನ, ನಾನು ರಾಜನ ಇರ್ತಕ್ಕಂಥವ ಚಕ್ರವರ್ತಿ ಎಂಬ ಅಹಂಕಾರದಿಂದ ನಾವು ಬಂದು ಕಾಲತ್ರಿ ಹೋಗಬಾರದು, ನಾವು ಬಂದು ತಲೆ ಹತ್ರ ನಿಂತಿರ್ಬೇಕು ಅಂತೇಳಿ ಕೃಷ್ಣ ಪರಮಾತ್ಮನ ತಲೆ ಇದೆಯೋ ಅದರ ಹತ್ತಿರ ಹೋಗಿ ಕೂತಂತಾನ. ಇದರಲ್ಲಿ ಶಾಸ್ತ್ರ ವಿಷಯ ಏನು ಅಂತಂದ್ರೆ ನೀವು ನೋಡಿರಿ ಅಂದ್ರೆ ನಂಗೆ ನಮ್ಮ ಆಚಾರ್ಯರ ಇರ್ತಕ್ಕಂಥ ಅವ್ರನ್ನ ಕುರಿತು ಪ್ರತಿ ಕ್ಷಣದಲ್ಲೂ ನೆನೆಸ್ಬೇಕು ಎಂಬುದು ಅರ್ಥ ಆಯ್ತಲ್ಲ. ಬೇರೆ ನೀವು ಮಾಡೋ ಪೂಜೆ ಪುನಸ್ಕಾರ ಎಲ್ಲ ಸಫಲ ಆಗ್ಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರ ಹೆಂಗ್ ಉಪಕಾರ ಮಾಡಿದ್ದಾರೆ ಅಂತ ನೀವು ನೋಡಿರಿದ್ರೆ, ಪರಮಾತ್ಮನ ಸ್ವಗತ ಭೇದ ವಿವರ್ಜಿತ ಅಂತ ಒಂದು ಗುಣ ಪರಮಾತ್ಮನಿಗೆ. ಸ್ವಗತ ವಿವರ್ಜಿತ ಅಂದ್ರೆ ಏನರ್ಥ? ಪರಮಾತ್ಮನಿಗೂ ಪರಮಾತ್ಮನ ಅವತಾರಕ್ಕೂ, ಪರಮಾತ್ಮನಿಗೂ ಪರಮಾತ್ಮನ ಅವಯವಕ್ಕೂನು, ಪರಮಾತ್ಮನಿಗೂ ಪರಮಾತ್ಮನ ಕ್ರಿಯಾವಿಗೂ, ಪರಮಾತ್ಮನಿಗೂ ಪರಮಾತ್ಮನ ಗುಣಕ್ಕೂ ಯಾವುದೋ ಇರ್ತಕ್ಕಂಥ ವ್ಯತ್ಯಾಸವೂ ಇಲ್ಲ. ಈಗ ದುರ್ಯೋಧನ ಇರ್ತಕ್ಕಂಥವ ಅವನು ತಮಸಿಗೆ ಹೋಗ್ತಕ್ಕಂಥವ, ಅದಕ್ಕನ್ನ ಕಾದ ಇರ್ತಕ್ಕಂಥದ್ದು ಬೇರೆ ಹಾಗೆಂತ. ಈ ವೇಳೆ 2 ವಿಷಯ ನಮಗೆ ಹೇಳ್ತಾನೆ. ಏನಂತಂದ್ರೆ ದ್ವಾಯುಸ್ತೋತ್ರದಲ್ಲಿ 11ನೇ ಅಧ್ಯಾಯ ನೋಡ್ರಿ ಅಂದ್ರೆ 9 ಶ್ಲೋಕ ಇರೋದು. ಉದೀರ್ಣ ಭಜನಂ ದಿವ್ಯಂ ಅಮೃತೇಶು ಆನಂದ ಸಿಬದು ಮಂದೆ ಬ್ರಹ್ಮೇಂದ್ರಾದಿತ. ಅದನ್ನು ದಿನಾಗಲೂ ಬೆಳಿಗ್ಗೆದ್ದು ನೀವು ಹೇಳ್ಬೇಕು. ಪರಮಾತ್ಮನ ಪಾದವಾಗಿರ್ತಕ್ಕಂಥದ್ದು ತಾನೆ. ನಾವು ಬಂದು ಗುಡಿಗೆ ಹೋದ್ರೆ ಮೊದಲು ವಿಗ್ರಹದಲ್ಲಿ ಪಾದ ದರ್ಶನವಾಗಿರ್ತಕ್ಕಂಥದ್ದು ಮಾಡ್ಬೇಕು. ಬಹುಲ್ ರಾಮಾಯಣವಾಗಿರ್ತಕ್ಕಂಥದ್ದನ್ನ ಓದಿದ ಪುಣ್ಯ ಬರಬೇಕು ಅಂದ್ರೆ ಮಹಾಭಾರತ ತಾತ್ಪರ್ಯ 5ನೇ ಅಧ್ಯಾಯ 49ನೇ ಶ್ಲೋಕ. ಯತ್ಪಾದ ಪಂಕಜ ರಜ ಶಿರಸಾ ವಿಭರ್ತಿ ಶ್ರೀರಬ್ಜ ಗಿರೀಶ ಸಹಲೋಕಪಾಲೈ ಸರ್ವೇಶ್ವರಸ್ಯ ಪರಮಸ್ಯ ಈ ಸರ್ವಶಕ್ತೇ ಕಿಂಸತ್ಯ ಶತ್ರುಹರಣೆ ಕಪೇ ಸಹಾಯ. ನಮ್ಮ ಆಚಾರ್ಯರು ಒಂದು ಶ್ಲೋಕದಲ್ಲಿ ಎಸೆನ್ಸ್ ಆಫ್ ಮಹಾಭಾರತವಾಗಿರ್ತಕ್ಕಂಥದ್ದು ಹೇಳ್ಬಿಟ್ರು. ಯತ್ಪಾದ ಪಂಕಜ ರಜ, ಈ ರಾಮದೇವರು ನಡೆದು ಹೋದ್ರು ಅಂತಂದ್ರೆ ಆ ನಡೆದೋದ ಮಣ್ಣಿಲಿರ್ತಕ್ಕಂಥ ಅದನ್ನ ತೆಗೆದು ತಲೆ ಮೇಲೆ ಹಾಕಿನ್ಬೇಕು ಅಂತ ಯಾರು ಕಾದಿದ್ದಾರೆ ಅಂದ್ರೆ ನಾನು ನೀವಲ್ಲ, ಶ್ರೀಹಿ ಅಬ್ಜಜ ಮೊದಲ್ ಮಹಾಲಕ್ಷ್ಮಿ, ಅದಕ್ಕೆ ಆಮೇಲೆ ಚತುರ್ಮುಖ ಬ್ರಹ್ಮದೇವರು, ಅದಕ್ಕೆ ಆಮೇಲೆ ಇಂಥ ಬರು ಅಂತ ಆಮೇಲೆ ರಾಮದೇವರು ಈಗ ಈ ಕಪೇರ್ ಸಹಾಯದಿಂದ ತಾನೇ ರಾವಣನ ಹೋಗಿ ನೋಡಿರು ಅಂತ ಹೇಳ್ಬೇಡ ಅಂತ ಹೇಳ್ತಾರೆ ಅಂತ ಇಷ್ಟು ಹೇಳ್ಬಿಟ್ಟು
ಒಂದು ಪ್ರಮೇಯ ನಮಗೆ ಹೇಳ್ತಾನೆ. ಏನು ಅಂತಂದ್ರೆ, ಪುರುಷ ಸೂಕ್ತದಲ್ಲಿ ನೀವು ನೋಡಿರಿ ಇದ್ರೆ ಬಂದು ಮುಖದಿಂದ ಬ್ರಾಹ್ಮಣ ಇರ್ತಕ್ಕಂಥವ್ರು ಬಂದರು, ತೋಳಿಂದ ಇವ ಕ್ಷತ್ರಿಯನಾಗಿರ್ತಕ್ಕಂಥವ ಬಂದ, ತೊಡೆಯಿಂದ ವೈಶ್ಯ ಬಂದ, ಕಾಲಿಂದ ಬಂದು ಶೂದ್ರರು ಬಂದರು. ಹಾಗೆ ಅಂತ ಹೇಳವಳೆ ಒಬ್ರು ಹೇಳಿರು, ಕಾಲಿಂದ ಬಂದ ಕಾರಣವೇ ಅವ್ರ ಕಡಿಮೆ ಹಾಗೆ ಅಂತ. ನಾ ಹೇಳಿದೆ, ಕೊಂಚ ಓದಲಂಗ ಇದೆಲ್ಲ ಹೇಳ್ಬೇಡ್ರಿ, ನಮ್ಮ ಕಾಲ ಹಂಗಲ್ಲ, ದೇವ್ರ ಕಾಲು. ಇದಕ್ಕೆ ಅಂದ್ರೆ ಅರ್ಥ ಆಯ್ತಲ್ಲ, ಏವಂ ಧರ್ಮಾನ್ನೇ ಪ್ರತಿಪಸಿಯನ್ನೇ ತಾನೇವ ಅನುವಿಧಾವತಿ ಅಂತ ಹೇಳಿ ಕಾಟಕೋಪನಿಷತ್ತು ಬರ್ತಕ್ಕಂಥ ಮಂತ್ರ. ಇಂಥ ಮಾರಿ ಪರಮಾತ್ಮನ ಅವಯವದಲ್ಲಿ ಹೆಚ್ಚು ಕಡಿಮೆ ಅಂತ ಮಾಡಿದ್ರೆ ಅವ ಹೆಂಗೆ ಅಂದ್ರೆ, ದೊಡ್ಡ ಬೆಟ್ಟದಿಂದ ನೀರು ಎಷ್ಟು ಬೇಗ ಕಳೆ ಬರ್ತೀವೋ ಅದ್ರಂಗ ಯೋಗ ಎಂಬುದಾಗಿರ್ತಕ್ಕಂಥದ್ದು. ಇದು ಅಷ್ಟಿನ್ನು ಮನಸ್ಸಲ್ಲಿ ಇಟ್ಟದ್ದು ಮಧು ಪಾನ್ ದಸ್ಮಾನ್ ಪುರ್ಭೂತ ವೈರಿ ಬಲವನ್ ಮಾತಂಗ ಮಾತೇಟ ಕುಂಭೋಚ್ಚಾದ್ರಿ ವಿಪಾಠನ ಬಿಟ್ಟು ನೀವು ನರಸಿಂಹದೇವರನ್ನ ತಾನು ಸ್ತೋತ್ರ ಮಾಡಬೇಕು. ನರಸಿಂಹದೇವರು ತಾನು ಹಿರಣ್ಯಕಶಿಪುವನ್ನು ಒಂದು ಸಂಹಾರ ಮಾಡಿರು. ನರಸಿಂಹದೇವರು ಸ್ತೋತ್ರ ಮಾಡಿದ್ವಿ ಆಚಾರ್ಯರು. ನರಸಿಂಹ ನಖಸ್ತುತಿ ಅಂತ ಮಾಡಿರು. ನರಸಿಂಹನ ನಖ ಬೇರೆ ಅಲ್ಲ, ನರಸಿಂಹ ಬೇರೆ ಅಲ್ಲ. ಇಷ್ಟು ವಿಷಯ ಎದಕ್ಕೆ ಅಂದ್ರೆ, ಇದರಲ್ಲಿ ನೀ ದರ್ಪೋಹಂ ರಾಜರಾಜ ಉಪಾಸ್ಯೆ ಪಾದಯೋ ರೀತಿ ನಾವು ಹೋಗಿ ಪಾದದ ನೀರಾದ ಅಂತ ಹೇಳಿ ತಲೆ ಎತ್ತಿ ಕೂತಂಡ. ಆಮೇಲೆ ಅರ್ಜುನ ಇರ್ತಕ್ಕಂಥವ ಬಂದು ಏನ್ ಮಾಡಿದ ಅಂದ್ರೆ, ನೇರ ಬಂದು ಪ್ರಣಮ್ಯ, ಅರ್ಜುನ ಅದಕ್ಕೆ ಆಮೇಲೆ ಬಂದ ಪ್ರಣಮ್ಯ ಮೊದಲು ನಮಸ್ಕಾರ ಮಾಡಿ ಪಾದರದ್ರಿ ಬಂದು ಕೈ ಮುಗಿದುಕೊಂಡು ಆ ಪಾದವಾಗಿರ್ತಕ್ಕಂಥ ಅದಕ್ಕೆ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿದ ಮಹಾರಾಯನ ಇರ್ತಕ್ಕಂಥ ಮಂಜುರ. ಅವ ಅರ್ಜುನ ಬರೋವರಿಗೂ ಕಾದಿದ್ದ. ಇದಕ್ಕೆ ಕೃಷ್ಣ ಪರಮಾತ್ಮನ ನಿದ್ದೆ ಎಂಬುದಿಲ್ಲ, ಅರ್ಥ ಆಯ್ತಲ್ಲ. ಆದ ಕಾರಣ ಆಗ ಬಂದು ಅರ್ಜುನ ಬರೋಣ ಕಣ್ಣು ತೆಗೆದವನ ಅರ್ಜುನನ ನೋಡೋಣ. ಅರ್ಜುನ ಬಂದಿಯಾ ಬಾಬಾ ಅಂದ. ಅರ್ಜುನ ಹಿಂದೂರಿದ್ದ, ನಮ್ಮ ಅಣ್ಣ ಮೊದಲೇ ಬಂದಿದ್ದಾನ ಹಾಗೆ. ಓಹೋ, ದುರ್ಯೋಧನ ಬಂದಿದ್ದಾನ್ಯ ಹಾಗೆ ಅಂತೇಳಿ, ಆಹ ದುರ್ಯೋಧನ ತಮ್ಮ ಸ್ವಾಗತೆ ಜಯತೆ, ದುರ್ಯೋಧನ ಇರ್ತಕ್ಕಂಥ ಮೊದಲು ಬಂದಿದ್ದಾನ ಹಾಗೆ ಅಂತ ಹೇಳಿ ಹೇಳಬೇಡ. ಸರಿಪಾ, ಏನ್ ಬೇಕು ಅಂತ ಹೇಳಬೇಳೆ. ಇಂಥ ಮೇರೆ ಇನ್ನು ಬಂದು ಎಲ್ಲಾ ವಿಧವಾಗಿರ್ತಕ್ಕಂಥ ಪ್ರಯತ್ನವೂ ಪಟ್ಟಾಯ್ತು. ಆದ ಕಾರಣ ಇನ್ನು ಯುದ್ಧ ಹೋಗ್ತಾ ಇದ್ದಾರೆ ಒಂದರಿಂದ. ಆದ ಕಾರಣ ಕೃಷ್ಣ ಪರಮಾತ್ಮ ನಿನ್ ದೈವ ಇರ್ತಕ್ಕಂಥದ್ದು ನಂಗೆ ಬೇಕು ಹಾಗೆ ಅಂತೇಳಿ ಇಬ್ರು ಹೇಳ್ತಾರೆ. ಆಗ ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾರೆ ಏನಂದ್ರೆ, ನಾನು ಬಂದು ನೋಡಪ್ಪ, ಇಲ್ಲಿ ಅನ್ಯತ್ರ ನಾವು ಒಂದೊಂದು ಶ್ಲೋಕವೂ ಹೇಳಿಲಿಕ್ಕೆ ತುಂಬಾ ಹೊತ್ತಾಡೋದು. ಅದಕ್ಕೋಸ್ಕರ ಸುಮಾರ ಹೇಳ್ತಾ ಇದ್ದಾನೆ. ಅನ್ಯತ್ರ ದಶಲಕ್ಷಣ ಮೇ ಪುತ್ರಾಹ ಸೂರಾಹ ಪದಾದಯ. ಅದಕ್ಕೆ ನೋಡಪ್ಪ, ನಾನು ಮಾಡ್ತಾನೆ, ನಿಮಗೆ ಉಪಕಾರ ಮಾಡ್ತಾನೆ. ಆದ್ರೂ ಒಂದು ಹೇಳ್ತಾನೆ ಏನಂತಂದ್ರೆ, ನಾನು ಯಾರ ಆರಿಸಿದ್ದೀರೋ ನಾನು ಬಂದು ಆಯುಧವಾಗಿರ್ತಕ್ಕಂಥದ್ದು ಕೈಲಿಟ್ಟಿದ್ದಾರೆ. ಇದನ್ನ ಒಂದು ಪ್ರಮೇಯ ನಾನು ಬಂದು ಬೃಹತಿ ಸಹಸ್ರ ಪುಸ್ತಕದಲ್ಲಿ 6ನೇ ವಾಲ್ಯೂಮ್ಲಿ ಬರುತ್ತಾನೆ. ಅದು ಪ್ರಿಂಟ್ ಆಗ್ತಾ ಇದೆ, ಅದನ್ನು ನಿಮಗೆ ನೋಡ್ತಾನೆ. ಪ್ರಿಂಟ್ ಆಗೋಂಗ್ ನೋಡ್ಕೊಳ್ರಿ. ನಾನು ಯಾವುದು ಆಯುಧವನ್ನ ಕೈಲಿ ಹಿಡಿಯೋದಿಲ್ಲ. ನನ್ನ ಬೇರ್ಸಂದ್ರೆ ಅಂತ ಮರೆಯುತ್ತೇನೆ. ಇಲ್ಲ, ನಾನು ಮಾಡಿರ್ತಕ್ಕಂಥ ಯಾವ್ದವರು 10,000 ಜನ 10 ಲಕ್ಷ ಜನ ಇದ್ದಾರೆ, ಒಬ್ಬೊಬ್ಬರು 10 ಮಕ್ಕಳು ಅಂತ ಮೇಲೆ ಇರ್ತಕ್ಕಂಥವ್ರಿದ್ದಾರೆ. ಅವರೆಲ್ಲ ನರನಾರಾಯಣರು ಅಂತ ಹೆಸರು. ಅವರೆಲ್ಲ ಒಳ್ಳೆ ಬಲಿಷ್ಠ ಇರ್ತಕ್ಕಂಥವ್ರು. ಅವ್ರು ಬೇಕು ಅಂದ್ರೆ ಅವರು ಒಂದು ಪಾರಿಸಿರ್ತಾರೆ, ನೀವು ಆರಿಸಿಲ್ರಿ ಅಂತ ಹೇಳಬೇಳೆ. ದುರ್ಯೋಧನ ಹೇಳ್ತಾನ, ಕೃಷ್ಣನಿಂದ ನಮಗೆ ಏನು, ಒಂದು ಆಳ್ನಿಟ್ಟೇನು, ಅವನು ಬೇರೆ ಆಯುಧ ಹಿಡಿಯಲ್ಲ ಅಂತ ಹೇಳ್ತಾನ. ಹಂಗಂತ ಹೇಳ್ಬಿಟ್ಟು ಈ ಯಾದವರ ಇರ್ತಕ್ಕಂಥವ್ರು ಪಕ್ಷವ ಇರ್ತಕ್ಕಂಥದ್ದನ್ನ ಕೃಷ್ಣ ಇರ್ತಕ್ಕಂಥ ತೋತಾನ. ಅರ್ಜುನ ಒಂದು ಮಾಡ್ತಾ ಇರ್ತಾನ, ಕೃಷ್ಣ ನೀವೊಬ್ಬ ನಮ್ಗೆ ಇದ್ದಿದ್ರೆ ಸಾಕು. ಇದಕ್ಕೆಂದ್ರೆ ಪರಮಾತ್ಮ ಒಬ್ಬ ಇದ್ದು ಅಂದ್ರೆ ಸಾಕು. ಅದಕ್ಕೆ ಈ ಪಾರ್ಸ ನೀವು ತಟ್ಟೆಯಲ್ಲಿ ಇಟ್ರಿ ಇದ್ರೆ ಈ ಬ್ರಹ್ಮಾಂಡ ಅಲ್ಲ, ಇನ್ಮೇಲೆ ಬರ್ತಕ್ಕಂಥ ಬ್ರಹ್ಮಾಂಡ, ಇದುವರೆಗೂ ಬಂದ ಬ್ರಹ್ಮಾಂಡ, ಈಗ ಇರ್ತಕ್ಕಂಥ ದೇವರು ಬ್ರಹ್ಮದೇವರಲ್ಲ, ಇದುವರೆಗೂ ಬಂದಿರ್ತಕ್ಕಂಥ ಬ್ರಹ್ಮದೇವರು ಅಂತ ಮರಿ ಏನಿಟ್ರು ಆ ಪರಮಾತ್ಮನ ಇರ್ತಕ್ಕಂಥವ್ರಿಗೆ ಸಮ ಇರ್ತಕ್ಕಂಥದ್ದು ಯಾವುದು ಆಗಲಾರದು ಎಂಬುದಾಗಿರ್ತಕ್ಕಂಥದ್ದು ತಿಳಿದ ಅರ್ಜುನ ಇರ್ತಕ್ಕಂಥವ ಕೃಷ್ಣನನ್ನು ಪಾರಿಸಿರ್ಬೇಕು ಅಂತ ಬಳೆ. ಇದರಲ್ಲಿ ಒಂದು ಚಿಕ್ಕ ಮದು ಒಂದು ಪಾಯಿಂಟ್ ಏನಂದ್ರೆ, ನಾನು ಆಯುಧ ಒಂದು ಹಿಡಿಯೋದಿಲ್ಲ ಅಂತ ಹೇಳ್ತಾನಲ್ಲ. ಇದಕ್ಕೆ ಬಹು ಜನ ಏನು ಇರ್ತಾರೆ ಅಂದ್ರೆ, ನಾನೀಗ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ, ಯುದ್ಧಕ್ಕೆ ಹೋಗಬೇಡ ಏನ್ ಮಾಡ್ತಾನ, ಈ ಭೀಷ್ಮಾಚಾರ್ಯರ ಮುಂದೆ ನೋಡೋನೆ ತಿರುಗು ಇವ ನಿಲ್ಸುಡ್ತಾನ ಅರ್ಜುನ. ಅವ್ರ ತಾತ ಅದಕ್ಕೆ ಹಿಂದೆ ನಿಂತರ ದ್ರೋಣಾಚಾರ್ಯ ನಮ್ಮ ಗುರುಗಳು ಹೇಳಿಸಿಕೊಟ್ಟವರು ಹಾಗೆ ಅಂತೇಳಿ ಗೀತಾ ಉಪದೇಶ ಮಾಡಿ
ಇದು ಧರ್ಮ ಇರ್ತಕ್ಕಂಥದ್ದು. ಸ್ವಧರ್ಮೇ ನಿಧರ್ಮ ಶ್ರೇಯ ಪರಧರ್ಮ ಭಯಾಪಹ. ಆದ ಕಾರಣ ನೀನು ಡ್ಯೂಟಿ ಆಗಿರ್ತಕ್ಕಂಥದ್ದು ಮಾಡು, ಆಗ ನಿಂಗೆ ಮರಣ ಬಂದರೂ ಪರವಾಗಿಲ್ಲ, ಮುಂದೆ ಇಲ್ಲ ಅಂತ ಎಲ್ಲ ಹೇಳಿ ಆದ್ಮೇಲೆ ಎಲ್ಲ ನಷ್ಟೋ ಮೋಹ ಸ್ಮೃತಿ ಲಬ್ಧ್ವ ಕರಿಷ್ಯೆ ವಚನ ತವ, ನೀವು ಭಗವದ್ಗೀತಾ ಕೊನೆಯಲ್ಲಿ. ಆದ ಕಾರಣ ನನ್ನಲ್ಲಿರ್ತಕ್ಕಂಥ ವಿಪರೀತ ಜ್ಞಾನ ಸಂಶಯ ಜ್ಞಾನ ಎಲ್ಲ ಹೋಗ್ತು, ನಿನ್ನ ವಚನ ಪ್ರಕಾರವಾಗಿ ನಾ ಮಾಡ್ತೇನೆ ಹಾಗೆ ಅಂತ ಹೇಳ್ಬಿಟ್ಟು ತಿರುಗು ಏನ್ ಮಾಡಿದ ಅಂತಂದ್ರೆ ಈ ಪ್ರಕಾರವಾಗಿ ಇಟ್ಬಿಟ್ಟು ಬಿಲ್ಲೆಲ್ಲ ಕಳೆಗಟ್ಟ. ಆಗ ಕೃಷ್ಣ ಪರಮಾತ್ಮ ಇದರ ಚಕ್ರನ ತಗೊಂಡು ಬಂದ, ಇಳಿದು ಬಂದ ಹಾಗೆ ಅಂತ ಹೇಳಬೇಳೆ. ಇದಕ್ಕೊಂದು ಸ್ವಾರಸ್ಯವಾದ ಅರ್ಥ ಇದೆ, ಅದಕ್ಕೆ ಹೇಳ್ಬೇಕು ಅಂದ್ರೆ ನಾನು ಹೇಳ್ತೇನೆ. ಅದನ್ನ ನಾನು ಆ ಪುಸ್ತಕದಲ್ಲಿ ಬರೆದಿದ್ದೇನೆ. ಆದ ಕಾರಣ ಈಗ ನಾನು ಬಂದು ಆಯುಧ ಹಿಡಿಯೋದಿಲ್ಲ ಅಂತ ಹೇಳಿದ್ದ, ಆಗ ಪರಮಾತ್ಮ ಮಾತಿಂದ ತಪ್ಪಿದ್ದಾನ ಅಂತ ಕೆಲವರು ಹೇಳ್ತಾರೆ. ತುಂಬಾ ತಪ್ಪದು, ಅರ್ಥ ಆಯ್ತಲ್ಲ. ಆಯುಧ ಹಿಡಿಯೋದಿಲ್ಲ ಅಂತಂದ್ರೆ ಆಯುಧ ಯಾವಾಗ್ಲೂ ಶಂಖಚಕ್ರವನ್ನೇ ಪರ್ಮನೆಂಟ್ ಇರ್ತಕ್ಕಂಥದ್ದು, ಅದ್ರ ಕೂಡ ಬಂದ ಅಂತ ಅರ್ಥ. ಆಯುಧ ಹಿಡಿಯೋದಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಆಯುಧವನ್ನ ಒಂದು ವೆಪನ್ ಆಯಿನ ಯೂಸ್ ಮಾಡೋದಿಲ್ಲ ಅಂತ ಅರ್ಥ ಅದಕ್ಕೆ. ಅದ ಕಾರಣ ಪರಮಾತ್ಮನ ಮಾತಾ ಇರ್ತಕ್ಕಂಥದ್ದು ಯಾವ ಕಾಲದಲ್ಲೂ ಒಂದೇ ಮಾದರಿ ಇರ್ತಕ್ಕಂಥದ್ದು. ಹೇಳ್ಬಿಟ್ಟು 22ನೇ ಶ್ಲೋಕ ಇರ್ತಕ್ಕಂಥದ್ದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಸಮರ್ಥೋಪಿ ಆ ಸಮವತೆ ಯಜ್ಞೆ ದುರ್ಯೋಧನ ಇರ್ತಕ್ಕಂಥವ ಇಂಥ ಮೇರಿ ಅವರೆಲ್ಲ ಆರ್ಸಿಂಡು ಅವರೆಲ್ಲ ಒಳ್ಳೆ ಸಮರ್ಥರ ಇರ್ತಕ್ಕಂಥವ್ರು ಬದುಷ್ಟು ಅಂತ ಹೇಳಿ ಅವನು ಸಂತೋಷವಾಗಿ ಹೋಗ್ತಾನ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಪಾಂಡವರ ಹತ್ರ ಬಂದು ಅರ್ಜುನನ ಇರ್ತಕ್ಕಂಥವನು ಕೂಡ ಸೇರ್ತಾನ. ದುರ್ಯೋಧನ ಇರ್ತಕ್ಕಂಥವ ಬಲರಾಮನ ಹತ್ರ ಹೋಗ್ತಾನ. ಇದಕ್ಕೆಂದ್ರೆ ದುರ್ಯೋಧನ ಇರ್ತಕ್ಕಂಥವನಲ್ಲಿ ಬಲರಾಮನ ಇರ್ತಕ್ಕಂಥವನಿಗೆ ಕೊಂಚ ವಿಶ್ವಾಸ, ಅಸುರಾವೇಶದಿಂದ ಸಾಕ್ಷಾತ್ ಶೇಷದೇವರ ಇರ್ತಕ್ಕಂಥವ್ರು. ಆಗ ಸಾತ್ಯಕಿ ಭಮ ಅಲ್ಲಿ 24ನೇ ಶ್ಲೋಕ ನೋಡ್ರಿ. ನಿರಾಕೃತ ಸಾತ್ಯಕಿನ ಸಮಕ್ಷಂ ಕೇಶವಸ್ಯ ಅಂತ ಮಾರಿ ಒಂದು ಪ್ರಮೇಯ ಬರವೇಳೆ ಅವ್ರನ್ನೆಲ್ಲ ನೀವು ತಿಳ್ಕೊಬೇಕು ಎಂಬುದು ನನ್ನ ಆಶೆ. ಸಾತ್ಯಕಿ ಭವನಿಯ ಗರುಡನ ಆವೇಶ ತುಂಬಾ ಒಳ್ಳೆವ. ಆ ಸಾತ್ವಿಕ ಇರ್ತಕ್ಕಂಥವ ಬಲರಾಮನ ಇರ್ತಕ್ಕಂಥವ ದುರ್ಯೋಧನ ಮೇಲೆ ಒಂದು ತಪ್ಪಿಲ್ಲ ಅಂತ ಹೇಳ ವೇಳೆ ಒಂದು ಬಲರಾಮ ಇಂಥ ಮಾರಿ ನೀ ಮಾತಾಡ್ಬೇಡ, ಮಾತು ನಿಲ್ಲಿಸು, ನೀ ಮಾತಾಡೋದು ಪೂರ ತಪ್ಪು ಅಂತ ಹೇಳಿದ. ಇದಕ್ಕೆ ಆಮೇಲೆ ದುರ್ಯೋಧನ ಇರ್ತಕ್ಕಂಥವ ಅವರು ಎಲ್ಲರೂ ಹೊರಟು ಬಲರಾಮನ ಇರ್ತಕ್ಕಂಥವ ದುರ್ಯೋಧನ ಕೂಡ ಹೋಗಲ್ಲ, ಕೃಷ್ಣನ್ ಮೇಲೆ ಅಂಜಿಕೆ, ಕೃಷ್ಣನ್ ಕೊಡುವೆ ಬಂದುಬಿಡ್ತಾನ. ದುರ್ಯೋಧನ ಅದೆಲ್ಲ ಇರ್ತಕ್ಕಂಥವ್ರೆಲ್ಲ ಏನ್ ಮಾಡ್ತಾರೆ, ಎಲ್ಲ ರಾಜರನ್ನೆಲ್ಲ ಈ ಭಟರ್ನೆಲ್ಲ ಮಾಡಿ 11 ಅಕ್ಷೋಹಿಣಿಯ ಇರ್ತಕ್ಕಂಥ ಅದನ್ನ ತಯಾರು ಮಾಡಿ ಇಟ್ಟಿರ್ತಾರೆ ದುರ್ಯೋಧನ. ಈ ಪಾರ್ಶ್ವ ನೀವು ನೋಡ್ರಿ ಇದ್ರೆ ಏಕಾಚ ಧಾರ್ತರಾಷ್ಟ್ರಸ್ಯ ನಾನಾ ದೇಹೆ ನಿಪೈಯುತಾಹ ಸಪ್ತ ಪಾಂಡು ಇದು ಇವರು ಬಂದು 7 ಅಕ್ಷೋಹಿಣಿಯ ಇರ್ತಕ್ಕಂಥದ್ದು ಸೈನ್ಯ ಇರ್ತಕ್ಕಂಥದ್ದನ್ನ ಇವರು ತಯಾರು ಮಾಡಿ ಇಟ್ಟಿರ್ತಾರೆ ಅಂತ ಬಂದು. ಅದಕ್ಕೆ ಆಮೇಲೆ ಬರ್ತಕ್ಕಂಥ ಶ್ಲೋಕಗಳೆಲ್ಲ ಎಲ್ಲ ಪ್ರಾಪರ್ ನೋಡ್ತಾನೆ. ಏನಂತಂದ್ರೆ ದೃಷ್ಟಕೇತು ಮತ್ತು ಇಲ್ಲಿ ದೃಷ್ಟಕೇತು ಜರಾಸಂಧನ ಮಗನ ಇರ್ತಕ್ಕಂಥವ. ಜರಾಸಂಧನ ಮಗ ಸಹದೇವ ತುಂಬಾ ಒಳ್ಳೆವ, ಜರಾಸಂಧನ ಮಗ ಇತ್ಯಾದಿಗಳ ಇರ್ತಕ್ಕಂಥವ್ರು. ಆಮೇಲೆ ಇನ್ನು ಚೇಕಿತಾನ ರಾಜ ಸಾತ್ಯಕಿ ಇವರೆಲ್ಲ ಒಂದು ಪಾಂಡವರು ಬಾರಿಸಿರ್ತಾರೆ. ಇಲ್ಲಿ 30ನೇ ಶ್ಲೋಕದಲ್ಲಿ ಸದಾ ಒಂದು ಗೈಡ್ಲೈನ್ ಕೊಟ್ಟಿದ್ದಾರೆ ನೋಡ್ರಿ. ಯಾರು ಬಂದು ಪಾಂಡವರು ಬಾರಿಸಿರ್ತಾರೆಯೋ ಅವರೆಲ್ಲ ದೇವಾಂಶರ ಇರ್ತಕ್ಕಂಥವ್ರು, ಯಾವ ಕೌರವರು ಬಾರಿಸಿರ್ತಾರೆಯೋ ಅವರೆಲ್ಲ ಬಂದು ಅಸುರ ಇರ್ತಕ್ಕಂಥವ್ರು. ಇಲ್ಲದ್ರೆ ಅಲ್ಲಿ ದೇವತೆಗಳಿದ್ರೆ ಕೂಡ ಅಸುರಾವೇಶದಿಂದ ಅಲ್ಲಿ ಇರ್ತಕ್ಕಂಥವ್ರು ಎಂಬುದಾಗಿ ಹೇಳಿ ಅಲ್ಲಿ ಯಾರು ಇದ್ದಾರೆ ಎಂಬ ನಿಷ್ಠ ಇರ್ತಕ್ಕಂಥದ್ದು ನಿಮಗೆ ಪೂರ ನಿಮಗೆ ಹೇಳಿದ ಇರ್ತಕ್ಕಂಥದ್ದು. ಅದು ನೀವು ಓದಿಕೊಂಡು ದೈತ್ಯಾದ ದುರ್ಯೋಧನ ಅಯ್ಯೋ ಈ ಪ್ರಕಾರವಾಗಿರ್ತಕ್ಕಂಥದ್ದಾಯ್ತು. ದುರ್ಯೋಧನ ಭಗದತ್ತಂದ್ರೆ ಹೋದನ. ಭಗದತ್ತನ ಇರ್ತಕ್ಕಂಥವ ಒಳ್ಳೆವ, ಆಚಾರ್ಯರ ಇರ್ತಕ್ಕಂಥವ್ರು ಶಾಸ್ತ್ರ ನೋಡ್ರಿ ಅಲ್ಲಿ ಹೇಳ್ತಾರೆ. ದುರ್ಯೋಧನ ಆಹುತೆ ಭಗದತ್ತೋ ಅಪಿ ತಮ್ಯೇಯವು ಅಲ್ಲಿ ಹೋದ್ರೆ ಆಗ ಸಮುದ್ರ ಆಗ ಬಂದು ಇದ್ದರೂ ಕೂಡ ಅವನಿಗೆ ಕಲಿಯ ಇರ್ತಕ್ಕಂಥ ಅವನ್ನ ಮೀರಿ ನಡಿಲಿಕ್ಕೆ ಬಿಡಿಲ್ಲ. ಭಗದತ್ತ ಹೇಳ್ತಾನ ನಿನ್ ಗುರುವೆ ನಾನು ಸೇರ್ತೇನೆ ಅಂತ ಹೇಳಿ ದುರ್ಯೋಧನ ಗುರುವೆ ಸೇರ್ಕಿದ್ದಾನ. ಈ ಪ್ರಕಾರವಾಗಿ ಸೇರ್ಕೊಂಡು ಈ ಪಾರ್ಶ್ವ 7 ಅಕ್ಷೋಹಿಣಿ ರೆಡಿ ಆಗಿದೆ, ಈ ಪಾರ್ಶ್ವ ಬಂದು 11 ಅಕ್ಷೋಹಿಣಿ ಆಗಿರ್ತಕ್ಕಂಥದ್ದು ರೆಡಿ ಆಗಿದೆ ಅಂತ ಹೇಳಬೇಡ. ನಡುವುದು ಒಂದು ವಿಷಯ ನಾವು ತಿಳ್ಕೊಬೇಕು. ಈ ಶಲ್ಯರಾಜನ ಕುರಿತು ಸುಮಾರು ಒಂದು 4-5 ಶ್ಲೋಕ ಇಲ್ಲಿ ಬರೋದು. ಶಲ್ಯರಾಜನ ಇರ್ತಕ್ಕಂಥವ ಮಾದ್ರಿ ಅಪ್ಪ ಭೀಮಶ್ಚ ಬಲಭದ್ರಶ್ಚ ಮಧ್ಯರಾಜೋ ವೀರ್ಯವಾನ್ನೇ ಅವತಾನೆ.
ಹಿಂಗಿರ್ತಕ್ಕಂಥ ಚತುರ್ಥೋ ಕೀಚಕ ಅಂತ ಬರ್ತಲ್ಲ, ಆ ಶಲ್ಯರಾಜ ಬರಾವಳಿ ಏನ್ ಮಾಡ್ತಾನೆ ಅಂತಂದ್ರೆ, ದುರ್ಯೋಧನ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಉಳಿಸಿದ್ದು ಅವ ಹಸ್ತಿನಾಪುರಕ್ಕೆ ಬರೋ ವೇಳೆ ಅನೇಕ ಪಟ್ಟಣಗಳಾಗಿರ್ತಕ್ಕಂಥ ಅದನ್ನ ದಾಟಿ ಬರ್ಬೇಕಾಗಿದೆ. ಅಲ್ಲಿ ಶಲ್ಯನಾಗಿರ್ತಕ್ಕಂಥವ ಪಾಂಡು ಏನೇನ ಅಲ್ಲಿ ಯಾಂತಂ ಜ್ಞಾದ್ವಾ ಸುಯೋಧನ ಅವ ಶಲ್ಯರಾಜ ಪಾಂಡುರಾಜನ್ ಕೂಡ ಸೇರಿಡುವ ಪಾಂಡುರಾಜನ್ ಕಕ್ಷೆಯಲ್ಲಿ ಹೇಳಿಕೊಂಡು ಅವ ದಾರಿಲಿ ಅವನಿಗೆ ಏನೇನು ಉಪಚಾರ ಮಾಡ್ಬೇಕು ಸಭೆಯ ಇರ್ತಕ್ಕಂಥದ್ದು ಮಾಡಿ ಅವನಿಗೆ ಬಂದು ವಿಚಿತ್ರವಾಗಿರ್ತಕ್ಕಂಥ ಉಪಚಾರ ಮಾಡಿ ಅವನ ಬಾಯಿಂದ ಒಂದು ಮಾತಾಡ್ತಾನ. ಅವೇನ್ ನೆನ್ಸಿಟ್ಟಿರ್ತಾನ ಶಲ್ಯರಾಜ, ಇದು ಪೂರ ಯುಧಿಷ್ಠಿರದಾನ್ ಮಾಡಿದ್ದಾನ. ತಾಹ ಯುಧಿಷ್ಠಿರ ಕೃಪ್ತಾಹ ಇತಿ ಮತ್ವ ಹಾಗೆ ನೆನ್ಸಿಟ್ಟು ಒಂದು ಮಾತಾಡ್ತಾನ. ಇದಕ್ಕೆಂದ್ರೆ ನೋಡ್ಲಾಂಗ್ ಮಾತಾಡ್ಕೊಳ್ಳೋದು ಯಾರು ನಂಗಿಂತ ಬರೀ ಉಪಚಾರವಾಗಿರ್ತಕ್ಕಂಥ ಅವ್ರು ಮಾಡಿರೋ ಅವರಿಗೆ ನಾ ಯುದ್ಧವಾಗಿರ್ತಕ್ಕಂಥ ಅದನ್ನೇ ಉಪಕಾರ ಮಾಡುವೆ ಅಂತಾನ. ಆ ಮಾತು ಬರೋಣೆ ಇವ ಬಂದು ಒಳಚಂಡಿರ್ತಕ್ಕಂಥವ ಆಗ ನೀನಃ ಸ್ಮೃತ್ವ ಧೃತರಾಷ್ಟ್ರ ಸತ್ಯಂ ಹೊರಗೆ ಬಂದು ದೇಹಿಮೆ ಅದ ಕಾರಣ ಇಷ್ಟು ನಿಂಗ ಮಾಡಿರ್ತಕ್ಕಂಥದ್ದು ದುರ್ಯೋಧನ ತಾನೆ ಅಂತ ಹೇಳೋಣ, ನೀನು ಮಾತಾ ಇರ್ತಕ್ಕಂಥದ್ದನ್ನ ನೀ ಕಾಪಾಡ್ಬೇಕು ಎಂಬುದಾಗಿ ಹೇಳಿ ಶಲ್ಯರಾಜನ ಇರ್ತಕ್ಕಂಥವ ಅನ್ಫಾರ್ಚುನೇಟ್ಲಿ ಅವನು ಬಂದು ಈ ಪ್ರಕಾರವಾಗಿ ಕೌರವ ಪಾರ್ಶ್ವಾಗಿರ್ತಕ್ಕಂಥದ್ದು ಹೋಗ್ತಾನ. ಆಗ ಅವನಿಗೆ ಮನಸ್ಸು ಇದಲ್ಲ, ಒಂದು ಮಾಟ ಏನ್ ಹೇಳ್ತಾನಂದ್ರೆ, ಶಲ್ಯರಾಜನ ಇರ್ತಕ್ಕಂಥವ ಪಾಂಡವರ ಹೋಗಿ ನೋಡಪ್ಪ ಇಂಥ ಬರೀ ನೆಗೆದೋಯ್ತು, ನಾ ಮಾತು ಕೊಟ್ಟುಬಿಟ್ಟೆ, ಆ ಮಾತಿನ ಕಾಪಾಡ್ಬೇಕಾಗಿದೆ. ಇದಕ್ಕೆಂದ್ರೆ ಕ್ಷತ್ರಿಯರಿಗೆ ಮಾತನ್ನು ಕಾಪಾಡ್ಬೇಕು, ಮಾತಿನ ಕಾಪಾಡ್ಲಿದ್ರೆ ಅವ್ರು ಬಂದು ಪ್ರಾಣ ಹೋದಂಗೆ ಹಾಗೆ ಅಂತ ಹೇಳಬೇಳೆ. ಆ ಪಾಂಡವನಾಪ್ತೋ ಗತ್ವ ತೈಹಿ ಅನುಜ್ಞಾತ ಏವ ಅವರಲ್ಲಿ ಪರ್ಮಿಷನ್ ಆಗಿರ್ತಕ್ಕಂಥ ತಗೊಂಡು ಅವರ ಕೌರವ ಕಾರ್ಸ ಹೋಗ್ತಾನ. ಆದ್ರೆ ಅವನು ಮಾಡ್ತಾನೆ, ನನ್ನ ಬಂದು ಅವ ಚಾರಿಯಟರ್ ಆಗಿ ಸಾರಥಿಯಾಗಿಡ ಹೋಗ್ತಾನ. ಆ ಕರ್ಣನ ಇರ್ತಕ್ಕಂಥ ತಗೊಂಬ ವೇಳೆ ಆ ಕಾಲದಲ್ಲಿ ನಾನು ಬಂದು ಉಪಕಾರವಾಗಿರ್ತಕ್ಕಂಥದ್ದು ಮಾಡ್ತೇನೆ ಎಂಬುದಾಗಿ ಒಂದು ಮಾತಾಗಿರ್ತಕ್ಕಂಥದ್ದು ಕೊಡ್ತಾನ. ಅದು ಯುದ್ಧದಲ್ಲಿ ಬರಬೇಳೆ ಆ ವಿಷಯವಾಗಿ ನಮಗೆ ಹೇಳ್ತಾನೆ. ಆಗ ಕರ್ಣನಿ ಇರ್ತಕ್ಕಂಥ ತೇಜಸ್ಸು ಕಮ್ಮಿ ಆಗತಕ್ಕಂಥದ್ದಾಗಿ ನಾ ಮಾಡ್ತೇನೆ ಎಂಬುದಾಗಿ ಹೇಳ್ತಾನ. ಅದಕ್ಕೆ ಆಮೇಲೆ 2 ಜನ ಅದು ಒಂದು ಸಂಜಯ ಇನ್ನೊಂದು ವಿದುರ. ಈಗ ಪುರೋಹಿತ ಬಂದು ಹೇಳಿ ಅದು ಫೇಲಿಯರ್, ಎಲ್ಲರೂ ಹೋಯ್ತು. ಈಗ ಏನಾಗುತ್ತೆ ಇದ್ರೆ ಆಗ ಧೃತರಾಷ್ಟ್ರ ಇರ್ತಕ್ಕಂಥ ಯೋಚನೆ ಮಾಡ್ತಾನ, ಆ ಸಂಜಯನ ಕರ್ಕೊಂಡು ಬರ್ತಾನ. ಸಂಜಯನ ಇರ್ತಕ್ಕಂಥವ ಧೃತರಾಷ್ಟ್ರನ ಅಪ್ಪನಿಗೆ ಚಾರಿಯಟರ ಇದ್ದವ, ತುಂಬಾ ವಯಸ್ಸಾದವ, ತುಂಬಾ ಒಳ್ಳೆಯವ. ಸಮ್ಯಕ್ ಜಯತಿ ಇತಿ ಸಂಜಯ ಅಂತ ಹೇಳಿ. ಅದ ಕಾರಣ ಸಂಜಯ ಮಾಡಿರ್ತಕ್ಕಂಥ ಪುಣ್ಯನ ಗುರ್ತು ಒಂದು ನೀವು ನೆನೆಸ್ಬೇಕು. ಭಗವದ್ಗೀತಾ ಪ್ರಸ್ಥಾನ ತ್ರಯದಲ್ಲಿ 2ನೇದು ಅಂತ ಹೇಳ್ತೀವಿ ನೋಡ್ರಿ, ಕೊನೆಯಲ್ಲಿ ಅದು ಮುಗಿಯೋದೇ ಸಂಜಯನ್ ಮಾತಾಡ್ತಾ ಮುಗಿಯೋದು. ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋದರ ಅಂತಾನೆ. ಆ ಸಂಜಯನ ಇರ್ತಕ್ಕಂಥವನಿಗೆ ಹೇಳಿ ಕಳಿಸುವಂತ ಹೇಳ್ತಾನೆ. ಸಂಜಯನ ಇರ್ತಕ್ಕಂಥವ ಬರ್ತಾನ. ಆಗ ಸಂಜಯಂ ಪ್ರೇಷಯಾಮಾಸ ಧಾರ್ತರಾಷ್ಟ್ರು ಆತ ಶಾಂತಯೇ, ಅವನ ಹೇಳಿ ಕಳಿಸಿ ಶಾಂತಯೇ ಇದು ಪೀಸ್ಫುಲ್ ಹೋಗಲಿಕ್ಕೆ ಸಂಜಯ್ ವಯಸ್ಸಾದವ ಅವ ಹೋಗಿ ಹೇಳಿ ಎಂಬುದಾಗಿ ಸಂಜಯ್ ಹೇಳ್ತಾನೆ. ಸಂಜಯ್ ಬರೋಣ ಏನ್ ಮಾಡ್ತಾನ, ಹಠವಾದೆ ನಿಮಗೆ ಹಠವಾದ ಪೂರ ಹೇಳಿದ್ದಾನೆ. ಅಮ್ಮ ಬಂದು ಆಗ ಧರ್ಮರಾಜ ಹೇಳ್ತಾನ, ಸಂಜಯನ ಹತ್ರ ಒಂದು ಮಾತಾಡ್ತಾನ, ನೀ ಬಂದಿದ್ದ ಮರಿ ಬಂದಿದ್ದಿ ಪೀಸ್ಫುಲ್ ಆಗಿರ್ಬೇಕು ಅಂತ ಧೃತರಾಷ್ಟ್ರ ಮಾತು ಕೇಳಿ ಬಂದಿದ್ದಿ ಅಂತ ಹೇಳಿ ಸಂಜಯನಿಗೆ ಧರ್ಮರಾಜನ ಇರ್ತಕ್ಕಂಥವ ಹಠವಾದ ಉಪದೇಶ ಮಾಡ್ತಾನ. ಹಠವಾದವಾಗಿರ್ತಕ್ಕಂಥದ್ದು ದ್ರೌಪದಿ ಭೀಮಸೇನ ದೇವರು ಮೊದಲೇ ನೀವು ಉಪದೇಶ ಮಾಡಿರ್ತಕ್ಕಂಥದ್ದನ್ನ ಹೇಳ್ತಾನ. ನೋಡಪ್ಪ, ಧರ್ಮವಾಗಿರ್ತಕ್ಕಂಥದ್ದು ಯುದ್ಧ ನಾವು ಮಾಡ್ತಾ ಇದ್ದೇವೆ, ನಾವು ಮಾಡ್ತಕ್ಕಂಥದ್ದಲ್ಲಿ ಯಾವ ತಪ್ಪು ಇಲ್ಲ, ಇದನ್ನ ಹೋಗಿ ನೀ ಹೇಳು ಧೃತರಾಷ್ಟ್ರದಿಂದ ಹೇಳೋನೆ. ಸಂಜಯನ ಇರ್ತಕ್ಕಂಥವ ಧೃತರಾಷ್ಟ್ರ ಮೂಲವಾಗಿ ಬಂದಿರ್ತಕ್ಕಂಥದ್ದು ತಪ್ಪು ತಿಳ್ಕೊಂಡು ನೇರ ಅಲ್ಲಿ ಹಸ್ತಿನಾಪುರಕ್ಕೆ ಹೋಗಿ ಧೃತರಾಷ್ಟ್ರ ಮೇಯವು ತಂಚ ವಿನಿಂದ್ಯ ಪ್ರಯೋಗ ಗೃಹಂ. ಅವ ಏನ್ ಮಾಡ್ತಾನ, ನೋಡಪ್ಪ ನಿಂಗೆ ವಯಸ್ಸಾಗಿದೆ, ನೀ ಮಾಡೋದು ಪೂರ ತಪ್ಪು, ಬಾಯಿ ಮುಂಚಿಟ್ಟಾರ್ಥ ರಾಜ್ಯವಾಗಿರ್ತಕ್ಕಂಥದ್ದು ಅವ್ರಿಗೆ ಕೊಟ್ಟು ಬಿಡ್ಬೇಕು, ಇನ್ಮೇಲೆ ನಾನು ನಿನ್ನ ನೋಡೋದಿಲ್ಲ ಹಾಗೆ ಅಂತ ಹೇಳಿ ಆ ಸಂಜಯನ ಇರ್ತಕ್ಕಂಥವ ಅವನ ಮನೆಗೆ ಹೊಟ್ಟೋತಾನ. ಹೊಟ್ಟು ಹೋಗೋಣ. ಈ ಧೃತರಾಷ್ಟ್ರ ಏನಾಗುತ್ತೆ ಅಂದ್ರೆ ವಿದುರಂ ನಿಶಿ ಆ ರಾತ್ರಿ ಬಂದು ವಿದುರನ ಇರ್ತಕ್ಕಂಥ ಅವನೇ ಹೇಳಿ ಕಳಿಸ್ತಾನ. ಅವನ್ನ ಕಳ್ಸೋಣ ಇದ್ದ ಮರಿ ಧರ್ಮರಾಜಂದ್ರ ಕಳಿಸಿ ಒಂದು ಪೀಸ್ಫುಲ್ ಹೋಗ್ಬೇಕು ಎಂಬುದಕ್ಕೋಸ್ಕರವಾಗಿ. ಆಗ ವಿದುರ ಬರ್ತಾನ. ವಿದುರನ ಇರ್ತಕ್ಕಂಥ ಬರೋಣ ಪಾಂಡವರ ಇರ್ತಕ್ಕಂಥವರಿಗೆ ವಿದುರ ಬರ ಏನ್ ಹೇಳ್ತಾನೆ ಅಂದ್ರೆ, ನೀ ಎದಕ್ಕೆ ಹೇಳಿ ಕಳಿಸಿದಿ ಈ ತನಕ ತಿಳಿಯಾದ, ಬಾಯಿ ಮುಚ್ಚನ್ನು ಯಾರ್ದ ರಾಜ್ಯವಾಗಿರ್ತಕ್ಕಂಥದ್ದು ಪಾಂಡವರಿಗೆ ಕೊಟ್ಟು ಬಿಡ್ಬೇಕು ಹಾಗೆ ಆರಂಭಿಸಬಳಿಯೇ ಆರಂಭಿಸ್ತಾನ. ಅದಕ್ಕೆ ಒಂದು ಮಾತು ಹೇಳ್ತಾನ. ಧೃತರಾಷ್ಟ್ರ ಹೇಳ್ತಾನ, ನಿನ್ನ ಬಂದ ಅದಕ್ಕೋಸ್ಕರ ಹೇಳಿ ಕಳ್ಸಲ್ಲ ಅಂತಾನ.
ಹೇಳಿ ಕಳಿಸಿದ್ದ ಅದಕ್ಕೆ ತಾನೆ. ನಿನ್ನ ಅದಕ್ಕೋಸ್ಕರವಾಗಿ ನಾನು ಹೇಳಿ ಕಳಿಸಲ್ಲ. ನಿನ್ನ ಹೇಳಿ ಕಳಿಸಿದ್ದಕ್ಕೆ ಏನಂದ್ರೆ ಒಂದು ತತ್ವ ಇಲ್ಲಿ ಏನಂದ್ರೆ ವಿಷ್ಣು ಸ್ವರೂಪ ಪಪ್ರಚ್ಚ ಸಹ ಸ್ಮರಚ ಸ್ಮರಣಚ್ಚ ಸನಾತನಂ. ವಿಷ್ಣುವಿನ ಸ್ವರೂಪವಾಗಿರ್ತಕ್ಕಂಥದ್ದನ್ನು ಹೇಳಿದ್ರೆ ಅದರಿಂದ ಒಂದು ಪುಣ್ಯವಾಗಿರ್ತಕ್ಕಂಥದ್ದನ್ನು ಬರೋದು. ಅಂತ ಮಾರಿ ಇರ್ತಕ್ಕಂಥ ಮಾತನ್ನ ನಿನ್ನ ಬಾಯಿಂದ ಕೇಳಬೇಕು ಅದಕ್ಕೋಸ್ಕರ ತಾನೇ ನಿನ್ನ ಹೇಳಿನ ಕೊಡಿಸೋದಾಗಿ ಈ ಯುದ್ಧವಾಗಿರ್ತಕ್ಕಂಥದ್ದನ್ನೇ ಪೀಸ್ಫುಲ್ ಹೋಗ್ಬೇಕು ಎಂಬುದಕ್ಕೋಸ್ಕರ ಹೇಳಿ ಕಳಿಸಲ್ಲ ಅಂತಾನ. ಅದಕ್ಕೆ ಅವ ಒಂದು ಉತ್ತರ ಕೊಡ್ತಾನ. ಇದಷ್ಟು ಶಾಸ್ತ್ರ ವಿಷಯ. ಅದಕ್ಕೆ ಅವ ಉತ್ತರ ಏನು ಕೊಡ್ತಾನಂದ್ರೆ, ನೀ ಹೇಳಿದ್ದು ಸರಿ, ಆದ್ರೆ ಒಂದು ನಂಗೆ ಅದಕ್ಕೆ ಅರ್ಹತೆ ಆಯ್ತಕ್ಕಂಥವಿಲ್ಲ. ನಾನು ಶೂದ್ರ. ಅದು ವಿಷ್ಣುವಿನ ಮಹಿಮೆ ಇರ್ತಕ್ಕಂಥದ್ದು ಅಪೌರುಷೇಯ ಇರ್ತಕ್ಕಂಥ ವೇದಗಳಾಗಿರ್ತಕ್ಕಂಥದ್ದಲ್ಲಿ ಬಂದಿದೆ. ನಾವು ವೇದ ಮಾತಾ ಇರ್ತಕ್ಕಂಥದ್ದು ಹೇಳಕ್ಕಿಲ್ಲ. ನಾನು ಶೂದ್ರನಾಗಿರ್ತಕ್ಕಂಥವ. ಈ ರಾತ್ರಿ ಸನತ್ ಸುಧಾಚರು ಎಂಬುದಾಗಿರ್ತಕ್ಕಂಥವ್ರು, ಅವರು ತುಂಬಾ ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು, ಸನತ್ ಸುಜಾತರಾಗಿರ್ತಕ್ಕಂಥವ್ರು ಬರ್ತಾರೆ. ಅವರದ್ರಲ್ಲಿ ನೀ ಕೇಳಿಕೋ ವಿಷ್ಣು ಮಹಿಮೆ ಆಗಿರ್ತಕ್ಕಂಥದ್ದನ್ನ ಅಂತ ಹೇಳ್ಬಿಟ್ಟು ನಮ್ಮ ದ್ರುಪದ ರಾಜನ ಇದನ್ನಾಗಿರ್ತಕ್ಕಂಥವ್ನು ಹೊಟ್ಟಾನ. ಆಗ ಧರ್ಮರಾಜ ಮೊದಲೇ ಹೇಳಿರ್ತಾನ, ನೀವಿಬ್ರು ಹೋಗ್ತೀರಿ, ಅರ್ಧ ರಾಜ್ಯವಾಗಿರ್ತಕ್ಕಂಥದ್ದು ಅವ ಕೊಡ್ತಾನ ಅಂತ ಹೇಳಿದ ಅಂತಂದ್ರೆ ಆಗ ಬನ್ರಿ ನನ್ನ ಹತ್ರ. ಅವ ಬಂದು ಕೊಡೋದಿಲ್ಲ ಅಂತ ಹೇಳಿದಂದ್ರೆ ನೀವಿಬ್ರು ಬರ್ಬೇಕಾದಿಲ್ಲ ಅಂತ ಧರ್ಮರಾಜ ಮೊದಲೇ ಹೇಳಿರ್ತಾನ. ಆಗ ಇವರಿಬ್ರು ಬರೋದಿಲ್ಲ ಎಂಬುದಾಗಿರ್ತಕ್ಕಂಥದ್ದು ನೋಡ್ಬಿಟ್ಟು ಧರ್ಮರಾಜ ಏನ್ ಮಾಡೋದು ತಿಳಿಯೋದಿಲ್ಲ. ಅದಕ್ಕೆ ಆಮೇಲೆ ಬರೋ ಶ್ಲೋಕ ತುಂಬಾ ಮುಖ್ಯ. ಮತ್ತು ಏನಂತಂದ್ರೆ ಹಾಗೇನಂದ್ರೆ ತಾವಾನ್ ಆಗತೋ ಜ್ಞಾತ್ವ ಮಂತ್ರಯಾಮಾಸ ಶೌರಿಣ ಸಹ ಅಪಿ ಅಹಂ ಗಮಿಷ್ಯಾಮಿ ಅಂತ ದೇವ್ರು ಹೇಳ್ತಾನ. ನಂಗೆ ಏನ್ ಮಾಡೋದು ಅಂತ ಹೇಳಿಲ್ಲ ಕೃಷ್ಣ. ಸಂಜೆನೂ ಬರ್ಲಾ, ವಿದುರ್ನೂ ಬರ್ಲಾ. ಆದ ಕಾರಣ ನಮ್ಮ ದೊಡ್ಡಪ್ಪನ ಇರ್ತಕ್ಕಂಥ ನಮ್ಮ ಖಂಡಿತ ಒಪ್ಪಳ್ಳ ಅವ್ರಿಗೆ ರಾಜ್ಯ ಕೊಡ್ಲಿಕ್ಕೆ. ಆದ ಕಾರಣ ಯುದ್ಧ ಆಗಿರ್ತಕ್ಕಂಥದ್ದು ನಡೆದೇ ತೀರೋಗಾದು. ನಂಗೆ ಏನ್ ಮಾಡೋದು ಅಂತ ತಿಳಿಲ್ಲ. ಹಾಗೆ ಅಂತ ಹೇಳೋ ವೇಳೆ ಈ ಶ್ಲೋಕ ಮರ್ತೇ ಹೋಗ್ಬೇಡ್ರಿ. ಅಹಂ ಗಮಿಷ್ಯಾಮಿ ಇದು ಯಾರು ಭಾರತದಲ್ಲಿ ಒಂದು ಸಿಗ್ನಲ್ ಇನ್ಸಿಡೆಂಟ್ ಅಂದ್ರೆ ಇತ್ತ ನಂಗೆ. ಇದಕ್ಕೆ ಅಂದ್ರೆ ಪರಮಾತ್ಮನ ಇರ್ತಕ್ಕಂಥವ ಭಕ್ತ ಪರಾಧೀನ ಭಕ್ತರ ಇರ್ತಕ್ಕಂಥವ್ರು ಪಾಂಡವರು ಪಾಂಡವಾಗಿ ನಮ್ಮ ಪ್ರಾಣ ಅಂತ ಹೇಳಿದ್ದಾಗ ಆ ಭಕ್ತರಿಗೋಸ್ಕರ ಅವ ಎಷ್ಟು ಅವಮಾನ ಆದ್ರೂ ಅವ ತಡಿವ, ಎಷ್ಟಾದ್ರೂ ತಡಕಬ್ಬ ಎಂಬವ ಗುಣನ ಎಕ್ಸಿಬಿಟ್ ಮಾಡಿರ್ತಕ್ಕಂಥ ಸ್ಥಳ. ನಾ ಹೋಗಿ ಒಂದು ಧೃತರಾಷ್ಟ್ರದಲ್ಲಿ ಹೇಳ್ತೇನೆ ತಿಳಿಯೋದು. ಆಗ ಕೃಷ್ಣ ಪರಮಾತ್ಮ ಚೆಂದಾಗಿ ತಿಳಿಯೋದು, ನಾವು ಹೋಗಿ ಕೇಳಿರು ಕೊಡೋದಿಲ್ಲ ಅಂತ. ಆಗ ಪರಮಾತ್ಮನ ಇರ್ತಕ್ಕಂಥ ಹೊರತಾನಂತಬಹುದು ನೋಡಿದ್ರೆ ವಕ್ಷೇ ಪತ್ಯಾಮಿ ಸೂಕ್ತಾನಿ. ಈ ಶ್ಲೋಕ 49 ಏನ್ ಮಾಡ್ತಾನಂದ್ರೆ ಪರಮಾತ್ಮ ವಕ್ಷೇ ಪತ್ಯಾನಿ ಅಲ್ಲಿ ಹೋಗಿ ಧೃತರಾಷ್ಟ್ರದಲ್ಲಿ ಸಕಲ ವೇದಗಳಾಗಿರ್ತಕ್ಕಂಥದ್ದು ಶಾಸ್ತ್ರವಾಗಿರ್ತಕ್ಕಂಥದ್ದು ಎಲ್ಲ ಹೇಳಿ ಸರ್ವಧರ್ಮ ಅಂತ ನೋಡ್ರ. ನೀವು ಮಾಡ್ತಕ್ಕಂಥದ್ದು ಪೂರ ಸರ್ವಧರ್ಮ ಅಂದ್ರೆ ಎಲ್ಲಾ ಧರ್ಮನು ಕೊಲ್ತಾ ಇದ್ದಾರೆ ನಿನ್ ಮಕ್ಕಳು. ಅದು ತಾನು ಆದದ ಹಿಂದೆ ಗೀತಲ್ಲಿ ಹೇಳಿದೆ ನೋಡ್ರ. ಇದು ಒದವಳ ಆದದ ಎಂಬುದನ್ನು ನೀವು ಜ್ಞಾಪಕ ಇಟ್ಟಬೇಕು. ನಿನ್ ಮಕ್ಕಳೆಲ್ಲ ಆದತಾಯಿಗಳೇ ಇರ್ತಾರೆ. ಸರ್ವಧರ್ಮ ಅಂತಂಬುದು ತುಂಬಾ ಮುಖ್ಯವಾದ ಒಂದು ಪದ ಈ ಶ್ಲೋಕದಲ್ಲಿ. ಅದರಲ್ಲಿ ಭವೇತ್ ಶ್ರೀ ಕೃಷ್ಣಸ್ಯ ಆಜ್ಞೆಯ ಇಲ್ಲಿ ಒಂದು ತಿಳ್ಕೊಬೇಕಾಗಿದ್ರೆ ಕೃಷ್ಣನ ಇರ್ತಕ್ಕಂಥ ಆಜ್ಞಾವ ಇರ್ತಕ್ಕಂಥದ್ದು ಮಾಡಿರೋ ಕೂಡ ಅವರು ಬಂದು ಕೃಷ್ಣನ ಆಜ್ಞಾವ ಇರ್ತಕ್ಕಂಥದಕ್ಕೆ ಮೇಲೆ ಧರ್ಮವಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ. ಈ ವೇಳೆ ಎರಡು ವಿಷಯ ನಿಮ್ಮ ವಿಷಯ. ಒಂದು ಪದ ಹೋದ ವೇಳೆ ಅನೇಕ ಜ್ಞಾಪಕ ಮತ್ತು ಉತ್ತರ ಪುಣ್ಯ. ಎರಡು ವಿಷಯ ನಿಮಗೆ ಜ್ಞಾಪಕ ಬರಬೇಕು. ಏನಂದ್ರೆ ಪರಮಾತ್ಮನ ಮಾತಿನ ಕೇಳೋದಕ್ಕೆ ಮೇಲೆ ಧರ್ಮವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಇದನ್ನು ಮಧು ಭೀಮಸೇನ ದೇವರು ಮಾಡಿ ತೋರಿಸಿದ್ದಾರೆ. ಅವರು ವನವಾಸದಲ್ಲಿರೋ ವೇಳೆ ಹಿಡಿಂಬಿ ಬಂದರು. ಹಿಡಿಂಬಿಗೆ ದ್ರೌಪದಿ ಆವೇಶ ಉಂಟು. ಅರ್ಥ ಇದೆಲ್ಲ, ನಿಮ್ಮನ್ನು ಮದುವೆ ಮಾಡಿಕೊಬೇಕು ಅಂದ್ರು. ಆಗ ಅವ್ರ ಮನುಸ್ಮೃತಿ ಎಲ್ಲ ತೆಗೆದು ಹೇಳಿ, ನೋಡಪ್ಪ ನಮ್ಮ ಅಣ್ಣಗಿನ್ನು ಮದುವೆ ಆಗಲ್ಲ, ಅದಕ್ಕೆ ಮುಂಚೆ ನಾವು ಮದುವೆ ಮಾಡಿಕೊಬಾರ್ದು, ಶಾಸ್ತ್ರಕ್ಕೆ ವಿರೋಧವಾಗಿರ್ತಕ್ಕಂಥ ಇದೈತೆ. ಅವ್ರ ನೇರ ಆಳ್ತಾ ಹೋಗಿ ಕುಂತಿ ಈಗ ಕಾಲಿ ಬಿದ್ದು ನಿಮ್ಮ ಮಗನಿಗೆ ಹೇಳ್ರಿ ಅಂತಂದ್ರು. ಆಗ ಕುಂತಿ ಹೇಳಿರು, ಆಗಲೂ ಕೇಳಲ್ಲ, ಯಾರು ಹೇಳಿರು ಕೇಳಲ್ಲ. ಮರದಿನ ವೇದವ್ಯಾಸ ದೇವರು ಬಂದ್ರು. ಭೀಮ ಈ ಹಿಡಿಬಿನ ಮದುವೆ ಮಾಡಿಕೊಂಡ್ರು, ತಾಳಿ ತಟ್ರಿ ಇದ್ರು. ಏನ್ ಅರ್ಥ ಇದಿಲ್ಲಿ? ಪರಮಾತ್ಮ ಪರಮಾತ್ಮ ಮಾತು ಕೃಷ್ಣ ಆಜ್ಞೆ ಅಂತಂಬದಲ್ಲ, ಅದು ತಾನೇ ಮುಖ್ಯವಾಗಿರ್ತಕ್ಕಂಥ ಶಾಸ್ತ್ರ. ಆ ಹೇಳಿರೋ ಕೂಡ
ಅವ್ರ ಬಂದು ಕೇಳೋದಿಲ್ಲ. ಅದು ಬಂದು ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಇದಿಲ್ಲಿ ನಂಗೆ ಈ ದ್ರೋಣಾಚಾರ್ಯರ ವಿಷಯ ಹೇಳಿದ್ರೆ ಎಷ್ಟು ಸಾರಿ ಹೇಳಿದ್ರು ನಮಗೆ ಸಮಾಧಾನ ಆಗೋದಿಲ್ಲ. ಒಂದು ವಿಷಯ ಮಾತ್ರ ಇದನ್ನ ಹೇಳ್ತೇನೆ, ಇದೆಲ್ಲ ಭಾರತದಲ್ಲಿ ಇದೆಯೋ ಹೊರತಾಗಿ ಮಹಾಭಾರತ ತಾತ್ಪರ್ಯ ಇದರಲ್ಲಿ ಅದರ ಕುರಿತು ಯಾವುದೋ ಆಚಾರ್ಯರು ಬಿಟ್ಟಲ್ಲೇ ಇಲ್ಲ. ನೀವು ನೋಡಿರಿ ಇದ್ರೆ ಅಶ್ವತ್ಥಾಮ ಹತ ಅಂತಂದ್ರೆ, ಅಶ್ವತ್ಥಾಮ ಅಂತಂಬದು ಮಾಳವಿಯ ದೇಶಕ್ಕೆ ಇರ್ತಕ್ಕಂಥ ಒಂದು ರೋಗ್ ಎಲಿಫೆಂಟ್. ಅದು ಬಂದು ಪಾಂಡವರ ರಥವನ್ನೆಲ್ಲ ಎಟ್ಟಿ ಒದಿಯೋದು. ಅದರ ಭೀಮಸೇನ ದೇವರು ಸಂಹಾರ ಮಾಡಿದ್ರು. ಸಂಹಾರ ಮಾಡೋನೆ ಕೃಷ್ಣ ಬಂದು ಧರ್ಮರಾಜನು ಹೋಗಿ ಅಶ್ವತ್ಥಾಮ ಹತ ಅಂತ ಹೇಳಿದ್ರು. ನೀವು ಆಸ್ ಅ ಲಾಯರ್ ಚಂದ ನೋಡ್ಬೇಕು, ಅಶ್ವತ್ಥಾಮ ಹತ ಅಂತ ಕೃಷ್ಣ ಹೇಳಿದ್ದಲ್ಲಿ ಏನಾದ್ರು ತಪ್ಪಿದೆಯಾ? ಅಶ್ವತ್ಥಾಮ ಎಂಬ ಆನೆ ಹೋಯ್ದಲ್ಲ ಅದಾಯ್ತಲ್ಲ, ಇವೇನ್ ಮಾಡಿದ, ಆ ಧರ್ಮ ಪರಮಾತ್ಮನ ಆಜ್ಞೆಯಲ್ಲಿ ಒಂದು ಕುಂಜರ ಅಂತ ಸೇರಿಸಿದ್ದ. ಅಶ್ವತ್ಥಾಮ ಹತ ಕುಂಜರ ಅಂತ ಕೃಷ್ಣ ಹೇಳು ಅಂತ ಹೇಳಲ್ಲ. ಇದು ತಾನೇ ಭೀಮಸೇನ ದೇವರಿಗೂ ಧರ್ಮರಾಜಿಗೂ ಇರ್ತಕ್ಕಂಥ ವ್ಯತ್ಯಾಸ. ಇದಷ್ಟು ನಿಮಗೆ ಬಂದು ಎಲ್ಲಿದ್ರೆ ಸರ್ವಧರ್ಮ ಅಂತ ಅದಕ್ಕೆ ಟಿಪ್ಪಣಿಯಲ್ಲಿ ಶ್ರೀಕೃಷ್ಣಸ್ಯ ಆಜ್ಞೆಯ ಅಕರ್ಣಾತ್ ಅದು ದುರ್ಯೋಧನ. ಎಷ್ಟು ಮಾತಾದರೂ ಕೃಷ್ಣ ಪರಮಾತ್ಮನ ಮಾತು ಕೇಳದ ಧರ್ಮ ಅಥವಾ ಕೇಳಲಿಲ್ಲ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆದ ಕಾರಣ ನಾನು ಏನು ಅಷ್ಟು ಅವರಿಗೆ ಹೇಳೋಣ, ಆ ಮಾತಾ ಇರ್ತಕ್ಕಂಥದ್ದೇ ಧೃತರಾಷ್ಟ್ರನ ಕಿವಿಲ್ ಬೀಳಬಾರ್ದು ಅಂತ ಶಬ್ದ ಹಾಕ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ಆಗತ್ತೂ ಇನ್ನು ನಾ ಎದಕ್ಕೆ ಬಂದೆ ಎಂಬುದನ್ನ ಹೇಳಲ್ಲ. ಆಗ ಸಾಯಂಕಾಲ ಆಯಿತು. ಆಗ ಬಂದು ನಮ್ಮನೆಯಲ್ಲೇ ಇಲ್ಲೇ ಇರಬೇಕು ಅಂತ ಹೇಳಿದ. ನಿಮ್ಮನೆಯಲ್ಲಿ ಬೇಡಪ್ಪ ಅಂತ ಹೇಳಿದ. ದುರ್ಯೋಧನ ಹೇಳಿದ, ನಮ್ಮನೆ ಬಾ ಕೃಷ್ಣ, ನಿಮಗೆಲ್ಲ ಕಂಫರ್ಟ್ ಕೊಡ್ತಾನೆ ಅಂತ, ನಿಮ್ಮನೆಗೂ ಬೇಡ ಎಂಬುದಾಗಿ ಹೇಳಿದ. ಆಗ ಹೇಳ್ಬಿಟ್ಟು ಕೃಷ್ಣ ಪರಮಾತ್ಮನೇ ಹೋದ್ರೆ ಇದನ್ನು ಗೊತ್ತಿರೋ ದೇವರ ನಾಮ ಇರ್ತಕ್ಕಂಥದ್ದಿದೆ. ನಾಳೆ ವಿದುರನ್ ಮನೆ ಇರ್ತಕ್ಕಂಥದ್ದು ಹೋದ. ವಿದುರನ್ ಮನೆಯಲ್ಲಿ ಹೋಗಿ ಅಲ್ಲಿ ಇದ್ದುಟ್ಟು ಆಗ ಅರ್ಜುನ ಹೇಳ್ತಾನ ಒಂದು, ಇದೆಲ್ಲ ನೆಕ್ಸ್ಟ್ ಅಧ್ಯಾಯದಲ್ಲಿ ಭಗವದ್ಗೀತಾ ಶ್ಲೋಕದ್ರೆ ಹಂಗೆ ಬರೋದು. ಅರ್ಜುನ ಇರ್ತಕ್ಕಂಥವ ಆಗ ಅರ್ಜುನಿಗೆ ಉಪದೇಶವಾಗಿರ್ತಕ್ಕಂಥದ್ದು ಮಾಡ್ತಾನೆ. ಅರ್ಜುನ ಇರ್ತಕ್ಕಂಥವನು ಪೀಸ್ಫುಲ್ ಆಗಿ ಹೋಗೋಣ ಅಂತ ಹೇಳ್ತಾನೆ. ಪೀಸ್ಫುಲ್ ಆಗಿ ಯಾವಾಗ ಹೋಗಪ್ಪ? ಇದಕ್ಕೆಂದ್ರೆ ಆತದಾಯಿನ್ನು ಓದಿದ್ರೆ ಆತದಾಯಿ ಮುಂದೆ ಪೀಸ್ಫುಲ್ ಆಗಿ ಹೋಗ್ಬೇಕಂತದ್ದಲ್ಲ, ಆತದಾಯಿಯನ್ನು ಸುಮಾರು ಮಾಡ್ತಕ್ಕಂಥದ್ದೇ ಧರ್ಮ. ಆದ ಕಾರಣ ಭಾರತ ಯುದ್ಧವಾಗಿರ್ತಕ್ಕಂಥದ್ದು ನಡೆದು ಪ್ರಾಪರ್ಟಿಗೋಸ್ಕರ ಅಲ್ಲ, ವೆಲ್ತಿಗೋಸ್ಕರ ಅಲ್ಲ, ರಾಜ್ಯಕ್ಕೋಸ್ಕರ ಅಲ್ಲ, ಕೀರ್ತಿಗೋಸ್ಕರ ಅಲ್ಲ, ಅಧರ್ಮಕ್ಕೋಸ್ಕರವಾಗಿ ದ್ರೌಪದಿ ದೇವಿಯರು ಹಠವಾದಲ್ಲಿ ಹೇಳ್ತಾರೆ. ಒಂದು ವೇಳೆ ದುರ್ಯೋಧನ ಇರ್ತಕ್ಕಂಥವ ಸರಿಯಾಗಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ ಅಂದ್ರೆ ನಮಗೆ ರಾಜ್ಯವೇ ಬೇಡ ಎಂಬುದಾಗಿ ಹೇಳ್ತಾರೆ. ಈ ಪ್ರಕಾರವಾಗಿ ಹೇಳ್ತಾರೆ. ಇಲ್ಲೆಲ್ಲರೂ ಮೈಂಡ್ ಹ್ಯಾಂಗಿದೆ ಎಂಬುದಕ್ಕೆ ನಕುಲನ ಇರ್ತಕ್ಕಂಥವ ಅವನ ತಾನೇ ತುಂಬಾ ನೀತಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಮೇಲೆ ಕೃಷ್ಣ ಹೇಳಿಡ್ತಾನೆ ಆಗಿದ್ದ. ಆಮೇಲೆ ಮತ್ತು ಇದು ಸಹದೇವನ ಇರ್ತಕ್ಕಂಥವ, ಸಾತ್ವಿಕ ಇರ್ತಕ್ಕಂಥವ ಯುದ್ಧ ಬರ್ಲಿ ಅಂತ ಹೇಳ್ತಾರೆ. ಇದಕ್ಕೆಂದ್ರೆ ಯುದ್ಧವಾಗಿರ್ತಕ್ಕಂಥದ್ದನ್ನು ತಮ್ಮ ಸಾಮರ್ಥ್ಯವಾಗಿರ್ತಕ್ಕಂಥದ್ದನ್ನು ತೋರಿಸ್ಬಹುದು ಅಂತ ಹೇಳಿ ದ್ರೌಪದಿ ದೇವರ ಇರ್ತಕ್ಕಂಥವ್ರು ಬಂದು ಯುದ್ಧವಾಗಿರ್ತಕ್ಕಂಥ ನುಡಿಬೇಕು. ಇದಕ್ಕೆಂದ್ರೆ ಅವರೆಲ್ಲ ಪರಮ ಪಾಪಿಷ್ಟ ಇರ್ತಕ್ಕಂಥವ್ರು, ಅವರ ವಂಶವಾಗಿರ್ತಕ್ಕಂಥದ್ದು ಆಗಬೇಕು. ಈ ಪ್ರಕಾರವಾಗಿ ನಾನಾ ಪ್ರಕಾರವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಆಮೇಲೆ ಮರದಿನವಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನಾಗಿರ್ತಕ್ಕಂಥವ ಸಭೆಯಾಗಿರ್ತಕ್ಕಂಥದ್ದು ಬಂದು ಅಲ್ಲಿ ಕೂತುಕೊಂಡು ಈ ಪ್ರಕಾರವಾಗಿ ಧರ್ಮರಾಯ ಧೃತರಾಷ್ಟ್ರನ ಇರ್ತಕ್ಕಂಥ ವೇಳೆ ಇವರೆಲ್ಲ ಸೇರಿಕೊಂಡು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ್ನ ಕಟ್ಟಿ ಹಾಕ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಇದರಲ್ಲಿ ಒಂದು ಮುಖ್ಯವಾದ ಪ್ರಮೇಯ ಇರ್ತಕ್ಕಂಥದ್ದು ಇದೆ. ಏನಂತಂದ್ರೆ ಧೃತರಾಷ್ಟ್ರಗೆ ಒಂದು ಕಣ್ಣು ತಿಳಿದು ಇವರೆಲ್ಲ ಕಟ್ಟಿ ಹಾಕ್ಬೇಕು ಅಂತಂಬ ವೇಳೆ ಅವನಿಗೆ ಒಂದು ಪುಣ್ಯ ಇದೆ. ಒಂದು ಕಣ್ಣು ಕೊಟ್ಟು ಒಂದು ವಿಶ್ವರೂಪ ತೋರಿಸ್ತಾನ. ಎಲ್ಲಿ ನೋಡ್ರು ಕೃಷ್ಣ ಅಂತ ಬರ್ತಾನೆ ನೋಡಿಲ್ಲ. ಯಾವ್ರನ್ನ ಕಟ್ಟಿ ಹಾಕೋದು ಅಂತಂಬದು ಕೃಷ್ಣ ಒಂದು ಸಲದಲ್ಲಿದ್ದ ಅಂದ್ರೆ ಕಟ್ಟಿ ಹಾಕ್ಬೇಕು. ಸಾವಿರಾರು ರೂಪ ಇರ್ತಕ್ಕಂಥದ್ದು ಕೃಷ್ಣ ಇರ್ತಕ್ಕಂಥದ್ದು ತೋರಿಸಿ ಆಗ ಏನ್ ಮಾಡಿದ, ಕೃಷ್ಣ ಇರ್ತಕ್ಕಂಥವ ಈ ಪ್ರಕಾರವಾಗಿರ್ತಕ್ಕಂಥ ಮೈನ್ ಪಾಯಿಂಟ್ ಬಂದಿರ್ತಕ್ಕಂಥದ್ದೇ ಅಲ್ಲಿ ಒಂದು 82ನೇ ಶ್ಲೋಕ ತಾನೆ ನಾವು ಓಡಿ ಹೋಗ್ತಾ ಇದ್ದೇನೆ. ಆದ ಕಾರಣ ಧರ್ಮರಾಜನ ಇರ್ತಕ್ಕಂಥ ಅವರಿಗೆ ಏನು ಆಗಲಂದಿರ ವೇಳೆ ಒಂದು ಇನ್ನು ಪ್ರಯೋಜನ ಇಲ್ಲ ಅಂತ ಹೇಳಬೇಳೆ ನಡುವಲ್ಲಿ ಇದೆಲ್ಲ ನಿಮಗೆ ಭಾರತದಲ್ಲಿ ಇದೆಯೋ ಇಲ್ವೋ ತಿಳಿದು ನಾರದರು ಬರ್ತಾರೆ. ಎಷ್ಟು ಜನ ಬರ್ತಾರೆ ನೋಡ್ರಿ, ನಾರದರು ಬರ್ತಾರೆ. ಅವ್ರು ಕೂಡ ಕಣ್ವ ಋಷಿಗಳು ಅಂತ ನೀವೆಲ್ಲಿ ಹೋಯ್ತು ನೋಡ್ರಿ ಉಡುಪಿ ಇದ್ದಲ್ಲಿ ಆ ಕಣ್ವ ಋಷಿಗಳಾಗಿರ್ತಕ್ಕಂಥವ್ರು ಅವರಿಬ್ಬರು ಬಂದು ಉಪದೇಶ ಮಾಡ್ತಾರೆ. ಆದ ಕಾರಣ ದುರ್ಬದ ರಾಜನು ಇರ್ತಕ್ಕಂಥ ಪುರೋಹಿತ, ಆಮೇಲೆ ಸಂಜಯ ಮತ್ತು ವಿದುರ ಮತ್ತು
ಸನತ್ ಸುಜಾತರು ಮತ್ತು ನಾರದರು, ಕಣ್ವ ಋಷಿಗಳು ಮತ್ತು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇತ್ಯಾದಿಗಳಾಗಿರ್ತಕ್ಕಂಥವರು. ಇಷ್ಟು ಜನವು ಹೇಳಿ ಕೂಡ ಯಾಕಿದ್ರೆ ಹೇಳ್ತೇನೆ ಹಾಗಿದ್ರೆ ಈ ಲಿಸ್ಟು 78-79 ಶ್ಲೋಕದಲ್ಲಿ ಇಷ್ಟು ಜನ ಹೇಳಿ ಕೂಡ ದುರ್ಯೋಧನ ಇರ್ತಕ್ಕಂಥವ ಕೇಳಲ್ಲ ಅಂತಂದ್ರೆ ಇದು ಕೇವಲ ಮಧ್ವ ಸಿದ್ಧಾಂತದಲ್ಲಿ ಇರ್ತಕ್ಕಂಥ ಒಂದು ಪೊಕ್ಕಿಷವಾಗಿರ್ತಕ್ಕಂಥ ತತ್ವ. ಅದನ್ನ ನೀವು ತಿಳ್ಕೊಳ್ಬೇಕು. ಸ್ವಭಾವಸ್ಯ ಅನಪಾಯ ಅಂತ. ಸ್ವಭಾವ ಇರ್ತಕ್ಕಂಥದ್ದು ಯಾವಂದ್ರೆ ವಿಭಾವಿ ಧರ್ಮ. ಆ ಸ್ವಭಾವ ಇರ್ತಕ್ಕಂಥದ್ದು ಕರಿ ಸ್ವಭಾವ ಇರ್ತಕ್ಕಂಥದ್ದು ಇಷ್ಟು ಜನ ಹೇಳಿ ಈಗ ನೋಡ್ರೆ ಏನಾದ್ರು ತಪ್ಪು ಮಾಡ್ತೇವ್ರೆ ದೊಡ್ಡವ್ರು ಬಂದು ಹೇಳಿದ್ರೆ ಅಯ್ಯೋ ನಾವು ಮಾಡಿ ತಪ್ಪು ಆಮೇಲೆ ತಿಂದಿರ್ತಕ್ಕಂಥದ್ದು ನೀವು ನೋಡ್ಬೋದು. ಆಗ ಅವ್ರ ಸ್ವಭಾವದಲ್ಲಿ ಒಳ್ಳೆಯವರು ಅಂತ ಹೇಳ್ಬೇಕು. ಆದ್ರೆ ಇಷ್ಟು ಜನ ಹೇಳಿ ಕೂಡ ದುರ್ಯೋಧನ ಇರ್ತಕ್ಕಂಥವ ಏನ್ ಮಾಡಿದ, ನನ್ನ ತಿರುಗು ನಾವು ಕೊಳ್ಳಕ್ ಬಿಡಿಲಾರದು ಎಂಬುದಾಗಿ ಹೇಳಿ ಆಗ ಪರಮಾತ್ಮನ ಇರ್ತಕ್ಕಂಥವ ವಿಶ್ವರೂಪ ಇರ್ತಕ್ಕಂಥದ್ದು ತೋರಿಸಿದ ಅಂತ ಬರ್ತೆ. ಆಗ ಅಲ್ಲಿ ಏನ್ ಮಾಡಿದ ಅಂದ್ರೆ ದುರ್ಯೋಧನ ಇರ್ತಕ್ಕಂಥವ ಕಣ್ಣು ಮುಚ್ಚಿನೂಟ ವಿಶ್ವರೂಪ ಇರ್ತಕ್ಕಂಥದ್ದು ನೋಡಲ್ಲ. ಭೀಮ ನೋಡಿದ, ಧೃತರಾಷ್ಟ್ರ ಇರ್ತಕ್ಕಂಥವ್ ನೋಡಿದ. ನೋಡ್ರೆ ರೂಪಂ ಪುನರೇವ ತಿರುಗು ಅವನಿಗೆ ಬಂದು ಆ ರೂಪ ಇರ್ತಕ್ಕಂಥದ್ದು ನೋಡೋಡು ತಿರುಗು ಕೃಷ್ಣ ಅವನಿಗೆ ಬಂದು ಕುರುಡನ ಇರ್ತಕ್ಕಂಥ ಪುನರೇವ ಅವನಿಗೆ ಬಂದು ಕಣ್ಣು ತಿಳಿಯಲಾಗಿರ್ತಕ್ಕಂಥದ್ದು ಮಾಡ್ಬಿಟ್ಟು ಕೃಷ್ಣ ಪರಮಾತ್ಮ ಇನ್ನು ಮಾಡಿ ಉಪಯೋಗ ಇಲ್ಲ ಅಂತ ಹೇಳಿ ನೇರ ಒಂದು ಸ್ವಾರಸ್ಯವಾದ ಘಟ್ಟ. ಇನ್ನು ಯುದ್ಧ ಹೊರತಾಗಿ therefore war is inevitable, you have to cooperate with the inevitable ಅಂತ ಹೇಳ್ತಾರಲ್ಲ. ಆದ ಕಾರಣ ವಾರ ಇರ್ತಕ್ಕಂಥದ್ದು ಯುದ್ಧ ಇರ್ತಕ್ಕಂಥದ್ದು ನಡೆದೇ ತೀರೋಗದು ಅಂತ ಹೇಳ್ಬಿಟ್ಟು ನೇರ ಕುಂತಿ ಮನೆಗೆ ಹೋಗ್ತಾನೆ. ಕುಂತಿ ಮನೆಗೆ ಹೋಗಿ ಅಮ್ಮ ನಾನು ಬಂದು ಪ್ರಯತ್ನ ಮಾಡಾಯ್ತು, ನಾಳೆ ಕುಂತಿ ಒಂದು ವೇಳೆ ಹೇಳಿದ್ರು ಅಂದ್ರೆ ಕೃಷ್ಣ ನೀವು ಒಂದು ಮಾತೆ ಹೇಳಿದ್ದಿದ್ರೆ ಯುದ್ಧ ನಡಿಲಂಗ ಹೋಗಿರೋದು ಅಂತ ಹೇಳಿಲ್ಲ. ಸೋದರತ್ತೆ ಅಪ್ಪನ ಅಕ್ಕ. ಆದ ಕಾರಣ ಸೂರರಾಜನ ಮೊದಲ ಮಗಳು ಕುಂತಿ, ಅದಕ್ಕೆ ಆಮೇಲೆ ತಾನೆ ವಸುದೇವ ಹುಟ್ಟಿದ್ದು. ಆದ ಕಾರಣ ಅಮ್ಮ ನೀವು ಒಂದು ಮಾತು ಹೇಳಿದ್ದೇನಿದ್ರೆ ಯಾರಿರೋದು ಅಂತ ಹೇಳಾಗ ಕುಂತಿ ಅಂತ ಹೇಳಿ ನಾನು ಬಂದು ಹೇಳಿದೆ ಮಕ್ಕಳೆಲ್ಲ ಕೇಳಲ್ಲ, ದುರ್ಯೋಧನ ಮುಂದೆ ಕೇಳಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಹೊರಡ ವೇಳೆ ಅಲ್ಲಿ ಬಿದ್ದು ಕರ್ಣ ಬರ್ತಾನ. ಕರ್ಣನ ತೂಕಿ ರಥದಲ್ಲಿ ಕೂಡ್ಸಿದ್ದಾನ. ಕೂಡ್ಸಿದ್ದು ಕರ್ಣ ನೀ ಯಾರು ಅಂತ ಬಾಧ ಆಗತ್ತಾನ. ಮೊದಲು ಕೃಷ್ಣ ಹೇಳ್ತಾನ ಆಚಾರ್ಯರ ತಾತ್ಪರ್ಯ ನಿರ್ಣಯನ ನೀವು ಚೆನ್ನಾಗಿ ತಿಳ್ಕೊಬೇಕು. ಕರ್ಣನ ಮೊದಲು ಧರ್ಮರಾಜ ನನ್ನ ತಮ್ಮ ಅಂತ ಹೇಳಿದ್ದು ಕುಂತಿ ಅಂತ ಬರೋದು ಭಾರತದಲ್ಲಿ. ಕುಂತಿ ಅಲ್ಲ. ಅವ ಸಾಯಂಕಾಲ ಅಧ್ಯಯಗೊಳ್ಳಕ್ ಹೋದ್ರ ಆಗ ಬರವಳೆ ಕರ್ಣ ನಿಂತಿದ್ದ ಅಂತ ಹೇಳೋದು. ಇಲ್ಲಿ ಬಂದು ಈಗಲೇ ಹೇಳ್ತಾರೆ ನೀ ಕರ್ಣ ನೀ ನೀ ಯಾರು ಅಂತ ತಿಳಿಯಾಗ ನೀ ಸಾಕ್ಷಾತ್ ಧರ್ಮರಾಜನ ಅಣ್ಣ, ನೀ ಕುಂತಿ ಮಗ ಹಾಗೆ ಅಂತ ಹೇಳ್ತಾರ. ಆಗ ಹೇಳಿದಾರ ನೀ ಸಂಸ್ಥಾಪ್ಯ ಭಗವಾನ್ ದ್ರೌಣಿ ಅಹೋ ವದನ್ನೇ ಮಿತ್ರ ಭಾವಂ ಪ್ರಜಾ. ಆದ ಕಾರಣ ನೀವು ಪಾಂಡವರು ಕೂಡ ಮಿತ್ರನಾಗಿರ್ತಕ್ಕಂಥ ಅವನಾಗೆ ನೀವು ದೂರಬೇಕು ಅಂತ ಹೇಳವಳೆ. ಅವ ಹೇಳ್ತಾನ ನಾನು ತುಂಬಾ ಅನ್ನ ತಿಂದುಬಿಟ್ಟೆ ದುರ್ಯೋಧನನ ಮನೆಯಲ್ಲಿ, ಆದ ಕಾರಣ ನನ್ನಿಂದ ಬಿಡಿಲಾರ್ದು ಹಾಗೆ ಅಂತ ಹೇಳ್ತಾನ. ರಥ ಬಿಟ್ಟು ಇಳಿದು ಬರ್ತಾನ. ಉಪಯೋಗ ಇಲ್ಲ, ರಥ ಬಿಟ್ಟು ಇಳಿದು ಬರ್ತಾನ. ಎಳೆದು ಕೊಂಚ ದೂರ ಹೋಗವಳೆ ಅಶ್ವತ್ಥಾಮಾಚಾರ್ಯರು ಬರ್ತಾರೆ. ಅಶ್ವತ್ಥಾಮಾಚಾರ್ಯರು ದುಃಖಿ ರಥದಲ್ಲಿ ಕೂಡಿಸಿರ್ತಾನ. ಇದೆಲ್ಲ ಅವ್ರ ಕ್ಯಾರೆಕ್ಟರ್ಸ್ ಹೆಂಗೆ ಎಂಬ ಅದಕ್ಕೋಸ್ಕರವಾಗಿ ಅಶ್ವತ್ಥಾಮಾಚಾರ್ಯರು ನೋಡಪ್ಪ ಇಂಥ ಮಾರಿ ಯುದ್ಧ ನಡೀತೆ, ನೀ ಪಾಂಡವರು ಸೇರಿರ್ಬೇಕು, ನಿಮ್ಮ ಒಳ್ಳೆ ಮಾತಾನೆ. ಆಗ ಅವ್ರು ಹೇಳ್ತಾರೆ ನಾ ಇರ್ತೇನೆ, ನಮ್ಮ ಅಪ್ಪ ದ್ರೋಣಾಚಾರ್ಯರು ಸಹಾಯ ಅವರಿಯಲ್ಲೂ ನಾ ಯುದ್ಧಕ್ಕೆ ಬರೋದಿಲ್ಲ, ಅದಕ್ಕೆ ಆಮೇಲೆ ನಾವು ಕೌರವ ಪಾಸ್ತಾನೆ ಇರ್ಬೇಕು ಹೇಳೋಣ, ನೀನು ಹೇಳಿದ ರಥದಿಂದ ಹಾಗೆ ಹೇಳಿ ಅವರು ರಥದಿಂದ ಅಶ್ವತ್ಥಾಮಾಚಾರ್ಯರು ಕಡೆಗಿಳಿಸ್ಬಿಟ್ಟು ಅದಕ್ಕೆ ಆಮೇಲೆ ಈ ಪ್ರಕಾರವಾಗಿ ಕರ್ಣ ಇಲ್ಲಿ ಯಾರು ಇಲ್ಲ ಎಂಬುದಾಗಿ ತಿಳ್ಕೊಂಡು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ನೇರ ಇಲ್ಲಿ ಬಂದು ಅರ್ಜುನ, ಪಾಂಡವ, ಏತ್ಯಾದಿ ಧರ್ಮರಾಜ, ನಕುಲ, ಸಹದೇವ ಇವರೆಲ್ಲಾರನ್ನು ಕರ್ಕೊಂಡು ಅರ್ಜುನ ಬಂದು ತನ್ನ ಪತ್ರವಾಗಿರ್ತಕ್ಕಂಥದ್ದು ಹೊರತಾನ. ಅಲ್ಲಿ ಹಸ್ತಿನಾಪುರವಾಗಿರ್ತಕ್ಕಂಥದ್ದನ್ನು ಬಿಟ್ಟುಬಿಟ್ಟು ಉಪಯೋಗ ಇಲ್ಲ, ಇನ್ನು ಬಂದು ಯುದ್ಧ ನಡೆದೇ ತೀರೋದು, ಅದು ಗುಪ್ಪಾದ ಕೆಲಸ ಮಾಡ್ಕೊಂಬಣ ಎಂಬುದಾಗಿ ತೀರ್ಮಾನ ಮಾಡಿಬಿಟ್ಟು ಇನ್ನು ತನ್ನ ಕೆಲಸ ಬಂದ್ಬಿಡ್ತಾನ. ಆಗ ಕೌರವರು ಪಾಂಡವರ ಇರ್ತಕ್ಕಂಥವರೆಲ್ಲ ಅವರವರು ಸೇನೆಯವರು ಬೇವ್ರ ಮಧ್ಯೆ ಅವರವರ ರಾಜ್ಯ ಸೇನೆ ಆಗಿರ್ತಕ್ಕಂಥದ್ದು ತಯಾರು ಮಾಡ್ತಾರೆ. ಅದಕ್ಕೆ ಉಂಟಾದ ಟೆಂಟು ಕೊನೆಯ ಶ್ಲೋಕ ನೋಡ್ರಿ, ಅದಕ್ಕೆ ಉಂಟಾದ ತಥೋಯು ಕೌರವ ಪಾಂಡವಾಶ್ಚ ಕುರುಕ್ಷೇತ್ರ. ಇದೊಂದು ಮುಖ್ಯವಾದ. ಎದಕ್ಕೆಂದ್ರೆ ಅಲ್ಲಿ ಜನರಲ್ ಪಬ್ಲಿಕ್ನ ಯಾರು ಕೊಲ್ಲಲ್ಲ. ಕುರುಕ್ಷೇತ್ರಕ್ಕೆ ಒಂದು ಸ್ಥಳಕ್ಕೆ ಹೋಗಿ ಈ ಪಾರ್ಸ್ ಒಂದು ಆರ್ಮಿ
ಒಂದು ಹೊರತಾಗಿ ಸಾಮಾನ್ಯ ಜನರಾಗಿರ್ತಕ್ಕಂಥವ್ರು ಇದರಲ್ಲಿ ಸತ್ರು ಅದು ಒಂದು ಕೂಡ ನೀವು ನೋಡಲಾರ್ದು ಧರ್ಮ ಯುದ್ಧವಾಗಿರ್ತಕ್ಕಂಥದ್ದು. ಈಗ ನಾನು ಹೇಳೋದಿಲ್ಲ, ಐ ಡೋಂಟ್ ಕಂಪೇರ್ ನಾವು. ಇದು ಈಗ ಏನ್ ನಡೀತೀವಿ ಅದು ನೋಡಿರ್ಬೋದು. ಆದ ಕಾರಣ ಒಂದು ಇಲ್ಲ, ಈ 7 ಅಕ್ಷೋಹಿಣಿಯಲ್ಲಿ ಇರ್ತಕ್ಕಂಥವ್ರು ಹೋಗಾರು, ಅಲ್ಲಿ 11 ಅಕ್ಷೋಹಿಣಿಯಲ್ಲಿ ಇರ್ತಕ್ಕಂಥವ್ರು ಹೋಗಾರು. ಆದ ಕಾರಣ ಆ ಪ್ರಕಾರವಾಗಿ ಮಾಡಿ ಇಲ್ಲಿ ಹಸ್ತಿನಾಪುರದಲ್ಲೂ ಜಗಳ ಬೇಡ, ಇಲ್ಲಿ ದ್ವಾರಕಾಲೂ ಜಗಳ ಬೇಡ, ಪಾಂಡವರ ಸೈಡ್ ಇಂದ್ರಪ್ರಸ್ಥ ಅಲ್ಲೂ ಜಗಳ ಬೇಡ ಅಂತ ಹೇಳಿ ಕುರುಕ್ಷೇತ್ರವಾಗಿರ್ತಕ್ಕಂಥದ್ದು ಹೋಗಿ ಮತ್ತೊಂದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಬಂತು. ಕುರುಕ್ಷೇತ್ರವಾಗಿರ್ತಕ್ಕಂಥದ್ದನ್ನು ಹೋಗಿ ಅವರವರು ಟೆಂಟ್ ಆಗಿರ್ತಕ್ಕಂಥದ್ದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇದು ನಮ್ಮ ಕ್ಯಾಂಪು, ನಾವು ಒಂದು ಭಾಷ ಅವರು ಒಂದು ಭಾಷ. ಅದಕ್ಕೆ ಆಮೇಲೆ ಪಾಂಚಜನ್ಯ ಋಷಿಕೇಶ ದೇವದತ್ತ ಧನಂಜಯ ಅಂತ ಹೇಳಿ ಅದಕ್ಕೆ ಆಮೇಲೆ ಸೈರನ್ ಮುದಿ ಆದ್ಮೇಲೆ ತನ್ನ ಜಗಳ, ಸೂರ್ಯ ಪ್ರಕಾಶ ಬಂದಾದ್ಮೇಲೆ ಸೂರ್ಯಾಸ್ತಮನ ಆದ್ಮೇಲೆ ಜಗಳ ಇಲ್ಲ ಅಂತೇಳಿ ಭೀಷ್ಮಾಚಾರ್ಯರ ಕೆಳಗೆ ಬೀಳಾಗರಿಲು 10 ದಿನ ಬಂದು ಧರ್ಮ ಯುದ್ಧವಾಗಿರ್ತಕ್ಕಂಥದ್ದು ತಾನೇ ನಡೀತಾ ಇತ್ತು ಎಂಬುದಾಗಿ ಹೇಳಿ ಶ್ರೀಮದ್ ಆಚಾರ್ಯರು ಇನ್ನು ನಾನು ಇದಕ್ಕೆ ಕುರುಕ್ಷೇತ್ರಕ್ಕೆ ಕರ್ಕೊಂಡು ಹೋಗಲ್ಲ ನಿಮ್ಮನ್ನ, ಈ ಬಾರಿ ಕುರುಕ್ಷೇತ್ರಕ್ಕೆಲ್ಲ ಇವರು ಹೋಗಲಿ ಕಾದಿದ್ದಾರೆ ಎಂಬ ಸ್ಥಳದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಮಹಾಭಾರತ ತಾತ್ಪರ್ಯ ಏನಂದ್ರೆ ಉದ್ಯೋಗ ಪರ್ವದಲ್ಲಿ ಭಾರತದಲ್ಲಿ ಬರ್ತಕ್ಕಂಥ ಚತುರ್ವಿಂಶ ಅಧ್ಯಾಯ 24ನೇ ಅಧ್ಯಾಯ ಮುಗಿಸ್ತಾರೆ. ಮಂತ್ರಾಲಯ ಪರ್ವಣ ಇರ್ತಕ್ಕಂಥವ್ರು 2 ಸೆಂಟೆನ್ಸ್ ಇಲ್ಲಿ ಇದ್ರ ವಿಷಯವಾಗಿರ್ತಕ್ಕಂಥದ್ದನ್ನ ಹೇಳ್ತಾರೆ. ಯತ್ಸಮ್ಮಸ್ಯ ಪೃಥತನುಜ ಪ್ರೇಷಿತ ಬ್ರಾಹ್ಮಣೋಕ್ತ್ಯ ರಾಜ್ಯಂ ನ ಅದಾತ್ ಅನುಜ ಜನಿತ ಅಂಬಿಕೆಯು ಅರ್ಜುನಸ್ಯ ಯಹ ಸಾಹಾಯಂ ವೇದಿತ ನಗರೀ ಕೌರವಾಣಾಂ ಅವಾಪ್ತಃ ಸೋಕ್ತೆ ಕೃಷ್ಣ ತದನುಭಮತೆ ಅವಾಪ್ತ ಪಾರ್ಥ ಸನು ಅವ್ಯಾತ್ ಎಂಬುದಾಗಿ. ಏನಂತಂದ್ರೆ ಈ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ ಅನುಜ್ಞೆ ತಗೊಂಡು ದುರ್ಬಲರಾಜನ ಇರ್ತಕ್ಕಂಥವ, ದುರ್ಬಲರಾಜ ತನ್ನ ಪುರೋಹಿತನ ಅವನೇ ಕಳಿಸಲ್ಲ, ಕೃಷ್ಣ ಪರಮಾತ್ಮನ ಅನುಜ್ಞೆ ತಗೊಂಡು ನನ್ನ ಪುರೋಹಿತನ ಕಳಿಸ್ತೇನೆ ಅಂತ ಕಳಿಸಿದ. ಆ ಪುರೋಹಿತನ ಇರ್ತಕ್ಕಂಥ ತುಂಬಾ ಒಳ್ಳೆಯವ, ತುಂಬಾ ಧೃತರಾಷ್ಟ್ರನಿಗೆ ಭೀಮಸೇನ ದೇವರ ಮಹಿಮೆ ಆಗಿರ್ತಕ್ಕಂಥದ್ದನ್ನ ವಿಚಿತ್ರವಾಗಿ ಹೇಳ್ತಾನ, ಹೇಳಿ ಕಂಗಿದ್ದಾನ. ಆದ ಕಾರಣ ಯುದ್ಧ ಬಂದ್ರೆ ಆ ಭೀಮಸೇನ ದೇವರಿಂದ ನಿನ್ನ ಮಕ್ಕಳ ಇರ್ತಕ್ಕಂಥದ್ದು ಸಹಾಯದ ನಿಶ್ಚಯ. ಆದ ಕಾರಣ ಯುದ್ಧವಾಗಿರ್ತಕ್ಕಂಥದ್ದು ಬೇಡ ಅಂತ ಹೇಳಿ 5 ಎಕ್ಸಾಂಪಲ್ ಕೊಡ್ತಾನ ಜರಾಸಂಧನ ವಧದಿಂದ ಆರಂಭಿಸಿ. ಆಗ್ಲೂ ಅವ್ರು ಕೇಳೋದಿಲ್ಲ. ಏನ್ ಮಾಡ್ತಾರೆ ಅಂತಂದ್ರೆ ಏನು ಅವರು ಹೇಳಿದ ಮಾತಿಗೆ ಮದು ಕೊಡೋದಿಲ್ಲ. ಆ ಧೃತರಾಷ್ಟ್ರ ಇರ್ತಕ್ಕಂಥವ್ ಕೊಂಚ ಕೂಡ ಒಳ್ಳ ಕನಿ ಪ್ರವೇಶವಾಗಿರ್ತಕ್ಕಂಥದ್ದು ಪೂರ್ತಿ ಅವನಿಂದ ಒಳಗೆ ಮುಡಿಲಾರ್ದು ಹಂಗಾಯ್ತು. ಆಮೇಲೆ ನಗರೀ ಕೌರವಾಣ ಅವಾಪ್ತ, ಹಾಗೇನಿದ್ರೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅರ್ಜುನಿಗೆ ಉಪಕಾರ ಮಾಡ್ತಾನೆ ಹೋದಾಗ ಹೇಳಿ ಹಸ್ತಿನಾಪುರವಾಗಿರ್ತಕ್ಕಂಥದ್ದಕ್ಕೆ ಬಂದು ಅವನೇ ನಾನೇ ಅರ್ಜುನನಿಗೆ ಉಪಕಾರ ಮಾಡಿ ನಾಳೆ ಬಂದು ಅರ್ಜುನನೇ ಹೇಳುವ ಕೃಷ್ಣ ಹೋಗಿ ಒಂದು ಕೇಳಿದ್ರೆ ಇದಕ್ಕೆಂದ್ರೆ ಅರ್ಜುನ ಇರ್ತಕ್ಕಂಥ ಯುದ್ಧ ಬೇಡ, ಕಥಂ ಭೀಷ್ಮ ಶಕ್ಯ ದ್ರೋಣಂ ಚ ಮಧುಸೂದನ ವಿಶ್ವವಿ ಪ್ರತಿಯೋತ್ಸ್ಯಾಮಿ ಪೂಜಾರು ಹರಿಸೋದನ ಅಂತ ಕೇಳಿಲ್ಲ. ಅದೆಲ್ಲ ನೆಕ್ಸ್ಟ್ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಪೀಸ್ಫುಲ್ ಹೋಗೋಣ ಅಂತಂದ್ರೆ ಒಂದ್ ವೇಳೆ ಕೃಷ್ಣ ಹೋಗಿದ್ದಂದ್ರೆ ಪೀಸ್ ಆಗಿರೋದೇನು ಅಂತ ಹೇಳುವ. ಅದಕ್ಕೋಸ್ಕರ ಏನ್ ಹೇಳ್ತಾನಿದ್ರೆ ಅದು ಅರ್ಜುನ ಇರ್ತಕ್ಕಂಥ ಅವನಿಗೆ ತಿಳಿಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನೇ ಹಸ್ತಿನಾಪುರಕ್ಕೆ ಹೋದ. ಅಲ್ಲಿ ಬಂದು ಕೌರವರ ಇರ್ತಕ್ಕಂಥವರಿಗೆ ಅವರ ತಂದೆಯಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ವೇದಶಾಸ್ತ್ರಗಳಿಂದ ಇದು ಇತಿಹಾಸದಿಂದ ಪುರಾಣಗಳಿಂದ ಹೇಳಿ ಹೇಗೆ ನ್ಯಾಯವಾಗಿದ್ದದ್ದು ಅರ್ಧ ರಾಜ್ಯವಾಗಿರ್ತಕ್ಕಂಥದ್ದು ಅವರಿಗೆ ಕೊಟ್ಬಿಡ್ಬೇಕು. ನೀವು ಹೇಳಿದಂಗೆ ಅವರು 12 ವರ್ಷ ವನವಾಸ ಇದ್ರು, 1 ವರ್ಷ ಅಜ್ಞಾತವಾಸದಲ್ಲಿದ್ರು, ಅದಕ್ಕಾಮೇಲೆ 1 ವರ್ಷ ಆಡಿದ್ದಾನೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಏನು ಹೇಳಿರು ಅದನ್ನ ಬಂದು ದುರ್ಯೋಧನ ಇರ್ತಕ್ಕಂಥ ಹೇಳಕ್ ತಯಾರಿಲ್ಲ. ಇದು ಹೋದ ವೇಳೆ ನಂಗೆ ಏನ್ ಜ್ಞಾಪಕ ಬರ್ತಾ ಇದ್ರೆ ನ್ಯಾಯಸುಧಾ ಯುಕ್ತಿ ಮಲ್ಲಿಕ ಇದೆಯಾ ಪುಸ್ತಕ ಎಲ್ಲ ನೀವು ಓದಿರಿ ಅಂತಂದ್ರೆ ಜೀವ ಬ್ರಹ್ಮ ಏಕೆ ಹೇಳ್ಬೇಡಪ್ಪ ಅದಕ್ಕೆ ಕಾರಣಗಳಿಂದ ನೋಡಿರಿ ಇದ್ರೆ ಒಂದು ಕಾರಣ ಇಲ್ಲ, 1 ಕೋಟಿ ಕಾರಣ, 1 ಕೋಟಿ ಲಾಜಿಕ್ ಕೊಟ್ಟರು ಕೂಡ ಇದ್ರು ಜೀವನು ಬ್ರಹ್ಮನು ಒಂದು ತಾನೆ ಅಂತ ಹೇಳುವಂತಂದ್ರೆ ಅವನ ಸ್ವಭಾವ ಹೊರತಾಗಿದ್ದರಿಂದ ಬೇರೆ ಯಾವುದನ್ನ ಹೇಳಬಿಟ್ಟಿಲ್ಲ. ಇದು ಕಾರಣಾಲಜಿ. ಆದ ಕಾರಣ ಜಾಯಿಂಟ್ ಒಂದು ಪಾಯಿಂಟ್ ನಮಗೆ ಹೇಳ್ತಾರೆ. ಸುಧಾವಿಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ಆರಂಭಿಸಾಗಳ 1 ಪಾಯಿಂಟ್. ಈಗ ಬ್ರಹ್ಮೈಕ ಸತ್ಯಂ ಜಗನ್ಮಿಥ್ಯ ಅಂತ ನೀವು ಹೇಳ್ತಾ ಇದ್ದೆ, ಒಂದೇ ಒಂದು ಪಾಯಿಂಟ್. ಅದ್ವೈತಗಳು ನಾವು ಒಪ್ಪಂದನಪ್ಪ ಈ ಹೇಳಂಗೆ ಬ್ರಹ್ಮ ಒಬ್ಬ, ನಿರ್ಗುಣ ಬ್ರಹ್ಮ ಒಬ್ಬ ಸತ್ಯ, ಬಾಕಿಯೆಲ್ಲ ಮಿಥ್ಯ ಅಂತ ಹೇಳ್ತೀವಿ. ಸಂತೋಷ. ಆಗ
ಈ ಜೀವ ಬ್ರಹ್ಮ ಏಕೆನೆ ಹೇಳೋದು ತತ್ವಮಸಿಗಿಂತ ಚಾಂದೋಗ ಉಪನಿಷತ್ತು ಅಂತ ಹೇಳ್ತಾ ಇದ್ದೆ. ಅದು ಬಂದು ಜೀವನಿಂದ ಬೇರೆ ಇರ್ತಕ್ಕಂಥ ಉಪನಿಷತ್ತು. ಅದು ಅಪದ್ಧತನ ಆಗ್ಬೇಕು. ಅದಕ್ಕೆ ಹೆಂಗ್ ಜೀವ ಬ್ರಹ್ಮ ಐಕ್ಯ ಸತ್ಯ ಆಗಲ್ಲ ಅಂತ ಕೇಳ್ತೀನಿ. ಅದು ಗೊತ್ತಾಯ್ತಾ? ಸಿಂಪಲ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಒನ್ ಆಫ್ ದಿ ಪಾಯಿಂಟ್. ಆಗ ಬಂದು ಒಂದ್ ವೇಳೆ ಜೀವನ ಹಾಗೆ ಹೇಳೋದಿಲ್ಲ, ವೇದಗಳಾಗಿರ್ತಕ್ಕಂಥ ಇದೆ ಬ್ರಹ್ಮನ ಸ್ವರೂಪ ಅಂತ ಹೇಳ್ತೇನೆ. ಹಾಗೇಂತ ಹೇಳಿದ್ರೆ ಬ್ರಹ್ಮನ ನಿರ್ಗುಣ ಅಂತ ಹೇಳ್ಬೇಡ, ಬ್ರಹ್ಮನ ನಿರ್ಗುಣ ಅಂತ ಹೇಳ್ಬೇಡ. ನಿರ್ಗುಣ ಬ್ರಹ್ಮನಿಗೆ ಬಂದು ಅನೇಕ ಗುಣಗಳುಂಟು. ಅದ್ರ ವೇದ ಸ್ವರೂಪ ಇರ್ತಕ್ಕಂಥದ್ದು ಒಂದು ಗುಣ ಅಂತ ಹೇಳು, ಆಗಬೇಕಾದ್ರೆ ಹೇಳು. ತತ್ವಮಸಿಂಬದಕ್ಕೆ ಹೇಳೋದು ರೂಪದಲ್ಲಿ ಇದರ ಹಂಗೆ ಯಾಕೆ ಹೇಳ್ತಾನಂದ್ರೆ ಈವನ್ ಚೈಲ್ಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೀಗಿರ್ತಕ್ಕಂಥ ವೇಳೆ ಆಗಲೂ ನಾ ಜೀವ ಬ್ರಹ್ಮ ಐಕ್ಯ ತಾನೇ ಹೇಳಿದೆ ಅಂತ ಹೇಳಿದಂತಂದ್ರೆ ನಿಂಗೆ ಇದು ಶ್ಲೋಕಗಳ ಅದು ಸುಧಾಕರ್ ಜ್ಞಾಪ ಬರುತ್ತೆ. ಹಾಗೇನಂದ್ರೆ ಆಗ ಪಾಂಡವರಾಗಿರ್ತಕ್ಕಂಥ ಅವರು ಇದಕ್ಕೆ ಕೂಡ ಸೇರಿಕೊಂಡು ನೋಡಪ್ಪ ವಾರಿಸಿ ಇಂಡಬಿಟಬಲ್ ಎಂಬುದಾಗಿ ಹೇಳಿ ಪರಮಾತ್ಮನ ಇರ್ತಕ್ಕಂಥ ಪಾಂಡವರು ಪಾರಿಸಿದ್ದು ಸೇರಿ ಅವ್ರ ಮೂವರ ಮುಂದೆ ಅದು ಸ್ಥಾಪನೆ ಅಚ್ಚುತ ಅಂತ ಹೇಳ್ತಾನೆ. ಹಾಗಾಗಿ ಉಭಯ ಸೇನೆಯವ್ರ ಮಧ್ಯೆ ಬಂದು 3 ವರ್ಷದ ದಿನ ಭಗವದ್ಗೀತಾ ನಮ್ಮ ಅಪ್ಪ ಇದ್ದು ನಾನು ಹೇಳಿದೆ ಶ್ರೀನಿವಾಸನ ಮನೆಯಲ್ಲಿ ಒಂದೊಂದು ಶ್ಲೋಕಕ್ಕೂ ಕೆಲವು ದಿನ ಒಂದೇ ಶ್ಲೋಕದ ಆಗೋದು 1 hour ಅಂತ ಮರಿ ಇರ್ತಕ್ಕಂಥ ಅಮೃತ ತುಲ್ಯವಾಗಿರ್ತಕ್ಕಂಥ ಒಂದು ಭಗವದ್ಗೀತಾವಾಗಿರ್ತಕ್ಕಂಥದ್ದು. ಅದನ್ನು ಕೊಟ್ಟು ಎಷ್ಟೋ ಫಾರಿನರ್ಸ್ ಓದಿ ಸಂತೋಷ ಪಟ್ಟಿದ್ದಾರೆ. ಈಗ ರೀಸೆಂಟ್ ಯುನೆಸ್ಕೋಲಿ ಆ ಬಿಲ್ಡಿಂಗಿನ ಯಾವಾಗಲೂ ಕಾಪಾಡಬೇಕು ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಅದು ಹೋದ ತಿಂಗಳು ನೀವು ನೋಡಿರ್ಬೋದು ಟಿವಿಲಿ ಈ ಪ್ರಕಾರವಾಗಿರ್ತಕ್ಕಂಥದ್ದು. ಇದಕ್ಕೆ ಆಮೇಲೆ ಬರ್ತಕ್ಕಂಥ 25ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಭೀಷ್ಮ ಪಾಠ ಎಂಬುದಾಗಿರ್ತಕ್ಕಂಥದ್ದು. ಭೀಷ್ಮಾಚಾರ್ಯರು ಬಿದ್ದದ್ದು ಅಂತ ಹಾಗೆಂತಂದ್ರೆ 10 ದಿನ ಯುದ್ಧವಾಗಿರ್ತಕ್ಕಂಥದ್ದನ್ನ ಕವರ್ ಮಾಡಿದ್ದಾರೆ ಎಂಬುದಾಗಿರ್ತಕ್ಕಂಥ ಅರ್ಥ. ಇದರಲ್ಲಿ ಅನೇಕ ಶ್ಲೋಕಗಳಾಗಿರ್ತಕ್ಕಂಥದ್ದು ಬರ್ತದೆ. ಭೀಷ್ಮ ಮುಖೇ ವೀಕ್ಷೆ ಅದು ಒಂದು ಅರ್ಥ ಮಾತ್ರ ನಮಗೆ ನೋಡ್ತಾರೆ. ಇದಕ್ಕಿದ್ರೆ ಇದರಲ್ಲಿ ನಿಮಗೆ ಟೀಕಾವಲ್ಲಿ ಪ್ರಮಾಣ ಪದ್ಧತಿ ಓದಿದ್ದು ನಿರ್ವಹಿಸಾಗದು. ತೇ ಸ್ನೇನೆ ಸಮರಾರಂಭೆ ಸಮೇತೆ ಸಾಗರೋಪಮೆ ಭೀಷ್ಮ ಮುಖೆ ವೀಕ್ಷೆ ಪ್ರಾಹ ವಾಸವಿ ಅಚ್ಚುತಂ ಅಂತ ಒಂದು ಶ್ಲೋಕ. ಅಲ್ಲಿ ಅದು ಸಮುದ್ರವಾಗಿ ಇರ್ತಂತೆ. ಈ ಪಾರ್ಶ್ವ ಒಂದು ಸೇನೆ ಈ ಪಾರ್ಶ್ವ ಒಂದು ಸೇನೆ ಆಯ್ತು. ಆ ಸಮುದ್ರಕ್ಕೆ ಮುಂಚೆ ನಿಂತಿರ್ತಕ್ಕಂಥವ್ರು ಭೀಷ್ಮ ನಿಂತಿದ್ರು ಈ ಪಾರ್ಶ್ವ, ಆ ಪಾರ್ಶ್ವ ಭೀಷ್ಮಾಚಾರ್ಯ ನಿಂತಿದ್ರು ಅಂತ. ಅದು ತಪ್ಪ ಇದಲ್ಲ ಅಂತ. ಇದಕ್ಕೆ ಅಂದ್ರೆ ಪಾಂಡವರಿಗೆ ಇರ್ತಕ್ಕಂಥ ಒಂದು ದೃಷ್ಟದ್ಯುಮ್ನ ತಾನೆ ಕ್ಯಾಪ್ಟನ್. ಆದ ಕಾರಣ ದೃಷ್ಟದ್ಯುಮ್ನನ್ನ ಹೇಳಿರ್ಬೇಕು ಅಂತಪ್ಪ ಅವಳೆ. ನೀವು ನೋಡಿರಿದ್ರೆ ಇದನ್ನ ಅದು ನಿಮಗೊಂದು ಶಾಸ್ತ್ರ ವಿಷಯ ಹೇಳ್ಬೇಕು ಅಂತ ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದಾರೆ. ಭಗವದ್ಗೀತಾವಲ್ಲಿ ಮೊದಲ ಅಧ್ಯಾಯ 10ನೇ ಶ್ಲೋಕದಲ್ಲಿ ನೋಡಿದ್ರೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ವಿಶೇಷಂ ಬಲಂ ಭೀಷ್ಮಾಭಿರಕ್ಷಿತಂ ಅದು ಪರ್ಯಾಪ್ತಂ ಅಂದ್ರೆ ಇದಂ ಶೃಂತರ್ಥ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಅಪರ್ಯಾಪ್ತಂ ತದಸ್ಮಂ ಬಲಂ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮಾಚಾರ್ಯರಿಂದ ಕಾಪಾಡಲ್ಪಟ್ಟ ಸೇನೆ ಆಗಿರ್ತಕ್ಕಂಥದ್ದು ಅಪರ್ಯಾಪ್ತಂ, ನಾಟ್ ಇನಫ್. ಪರ್ಯಾಪ್ತಂ ತು ಇದಮೇ ಶೇಷಂ ಬಲಂ ಭೀಮಾಭಿರಕ್ಷಿತಂ. ಇದು ಇನಫ್ ನಮ್ಮನ ಅಂದ್ಬಿಟ್ಟು ಇದರ ಮೇಲೆ ಒಂದು ಸಂದೇಹ. ವಿಜೇಂದ್ರ ಸ್ವಾಮಿಗಳು ಈಗ ನೀವು ನಮಸ್ಕಾರ ಮಾಡಬೇಕು. ಏಕೆಂದ್ರೆ ಈಗ ಇವ ಹೇಳಿರ್ತಕ್ಕಂಥ ಜ್ಞಾನವಾಗಿರ್ತಕ್ಕಂಥದ್ದು ಸರಿಯಾ ಅಲ್ವಾ? ಇದು ಈ ಮಾತು ಹೇಳಿದ್ದು ದುರ್ಯೋಧನ. ಭೀಷ್ಮಾಚಾರ್ಯರಿಂದ ರಕ್ಷಣೆ ಮಾಡಲ್ಪಟ್ಟ ನಮ್ಮ ಸೈನ್ಯವಾಗಿರ್ತಕ್ಕಂಥದ್ದು ಈ ಯುದ್ಧವನ್ನ ಜಯಿಸ್ಲಕ್ಕ ಅಪರ್ಯಾಪ್ತ, ನಾಟ್ ಇನಫ್. ಆದ್ರೆ ಭೀಮನಿಂದ ರಕ್ಷಣೆ ಮಾಡಲ್ಪಟ್ಟ ಪಾಂಡವ್ರ ಸೈನ್ಯ ಇರ್ತಕ್ಕಂಥದ್ದು ಪರ್ಯಾಪ್ತಂತು ಇದಮೇ ದೇಶಾಂ, ಅದು ನಮ್ಮನ್ನ ಜಯಿಸುಡಾನು ಅಂತ ದುರ್ಯೋಧನ ಹೇಳಿದ ಅಂತ ಭಗವದ್ಗೀತಾವಲ್ಲಿ 1ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ ಬರುತ್ತೆ. ಅದರ ಮೇಲೆ ನಮಗೆ ವಿಚಾರ. ಈ ಮಾತು ದುರ್ಯೋಧನ ಹೇಳಿದ್ದು ಪ್ರಾಮಾಣಿಕವಾಗಿರ್ತಕ್ಕಂಥ ಮಾತ, ಅಪ್ರಾಮಾಣಿಕವಾಗಿರ್ತಕ್ಕಂಥ ಮಾತ? ಪ್ರಾಮಾಣಿಕವಾಗಿರ್ತಕ್ಕಂಥ ಮಾತು ತಾನೆ. ಆ ಕಲಿಯಾಗಿರ್ತಕ್ಕಂಥ ಅವನ ಜ್ಞಾನವಾಗಿರ್ತಕ್ಕಂಥ ಇದು ನಿಯಮೇನ ಅಯಥಾರ್ಥ ಅಂತ ಹೇಳಿರಲ್ಲ. ಇದರಲ್ಲಿ ಇದು ನಿಮಗೆ ಸಂದೇಹ ಬರ್ಬೋದು, ಬರ್ಕೂಡ್ದು ಅದಕ್ಕೋಸ್ಕರ ಇದು ಹೇಳಿದ್ದೆ ನಾನು. ಇದಕ್ಕೆಂದ್ರೆ ನಿಯಮೇನ ಅಯಥಾರ್ಥ ಅಂತ ಹೇಳ್ತಿರಲ್ಲ. ಆದ ಕಾರಣ ಅವ ಏನ್ ಮಾಡ್ಬೇಕು, ಇಲ್ಲಿ ಹೇಳಿರ್ತಕ್ಕಂಥ ಮಾತು ಯಥಾರ್ಥ ಹೇಳಿದ್ದಲ್ಲ. ಅವನ ಬಾಯಿಂದ
ಯಥಾರ್ಥವು ಬರೋದು ಅದಕ್ಕೆ ಈ ಎಕ್ಸಾಂಪಲ್ ನನ್ನ ಪುಸ್ತಕದಲ್ಲಿ ಬರೋದಕ್ಕೆ ಒಂದು 100 ಜನ ನನ್ನ ಥ್ಯಾಂಕ್ ಮಾಡಿರು. ಈ ಎಕ್ಸಾಂಪಲ್ ತಾನು ತೆಗಿಬೇಕು ಅಂತ ಆಯ್ತಲ್ಲ. ಬಾಕಿ ಹಾಲು ಕುಡಿಯೋಗಳು ಸಿಹಿಯ ಇದೆ ಅಂತ ತಿಳ್ಗಂಟ ಅಂತಪ್ಪ, ಅದು ಇಟ್ಸ್ ಲೌಕಿಕ ಎಕ್ಸಾಂಪಲ್. ಇದು ಇಂಥ ಮಾರಿ ಹೇಳಿದ್ದಲ್ಲ, ಇದು ತುಂಬಾ 100 ಪ್ರಮಾಣವಾಗಿರ್ತಕ್ಕಂಥ ಮಾತಾಡಿದ್ದಾನೆ ಅಂದ್ರೆ ಟೀಕಾಕಟ್ಪಾದರು ಪ್ರಮಾಣ ಪದ್ಧತಿಯಲ್ಲಿ ಹೇಳ್ತಾರೆ. ನೋಡಪ್ಪ, ಜ್ಞಾನವಾಗಿರ್ತಕ್ಕಂಥದ್ದು 2 ಪ್ರಕಾರ, ಬಾಹ್ಯ ಜ್ಞಾನ, ಸ್ವರೂಪ ಜ್ಞಾನ ಅಂದ್ಬಿಟ್ಟು. ಸ್ವರೂಪ ಜ್ಞಾನ ನೇಮೇನ ಯಥಾರ್ಥ ಅಂತ ಹೇಳಿ ನೋಡ್ತಾ ಇದ್ದೀವಿ. ಬಾಹ್ಯ ಜ್ಞಾನವಾಗಿರ್ತಕ್ಕಂಥದ್ದು ಯಥಾರ್ಥವಾಗಿರೋದು, ಅಯಥಾರ್ಥವಾಗಿರೋದು. ನಮಗೂ ಹಂಗಿರೋದು. ಈಗ ದೂರ ಇರೋವಳು ನೋಡಿ, ನಾನು ನೋಡಿ ನಿಮ್ಮ ಅಪ್ಪ ಬರ್ತಾ ಇದ್ದಾರೆ ಅಂತ ತಿಳ್ಕೊತಾರೆ. ಹತ್ತಲಿ ಬರೋವಳೆ ನೀವು ಬರ್ತೀನಿ. ಅದಕ್ಕಾದ್ರೆ ಒಳ್ಳೆ ಜೀವರಾಶಿಗಳಿಗೂ ಒಂದು ಬಾಹ್ಯ ಜ್ಞಾನವಾಗಿರ್ತಕ್ಕಂಥದ್ದು ಅಯಥಾರ್ಥವಾಗಿ ಬರ್ಬೋದು, ಯಥಾರ್ಥವಾಗಿ ಬರ್ಬೋದು. ಆದ್ರೆ ಒಳ್ಳೆ ಜೀವರಾಶಿಗಳಾಗಿರ್ತಕ್ಕಂಥವ್ರಿಗೆ ನಿಯಮದಂತ ಇರ್ತಕ್ಕಂಥದ್ದು ಯಥಾರ್ಥವಾಗಿರೋದು. ಇವನಿಗೆ ನಿಯಮ ಜ್ಞಾನನೂ ಗೊತ್ತಿಲ್ಲ, ಇದು ಬಾಹ್ಯ ಜ್ಞಾನವಾಗಿರ್ತಕ್ಕಂಥದ್ದು ಹಾಗೈತೆ. ಅದನ್ನು ಈ ಶ್ಲೋಕದಲ್ಲಿ ತಿಳ್ಕಬೇಕು. ಆದ ಕಾರಣ ಇಲ್ಲಿ ಭೀಷ್ಮ ಅಂತ ಹಾಕಿದ್ದಾರಲ್ಲ, ಹಾಗಿದ್ದಲ್ಲಿ ಗೀತಾವಲ್ಲಿ ಅವನಿಗೆ ಈ ದೃಷ್ಟದ್ಯುಮ್ನನ್ನ ಕುರಿತು ಅವನಿಗೆ ಆತಂಕವೇ ಇಲ್ಲ. ಒಂದು ಸೊಳ್ಳೆನ ಬಡಿಯಂಗ್ ಬಡದುಡುವ ದೃಷ್ಟದ್ಯುಮ್ನ ಇರ್ತಕ್ಕಂಥ ಅವನ್ನ. ಆದ ಕಾರಣ ಅವ ಅಗ್ನಿ, ಅವನಿಗೆ ಮೇಲಿರ್ತಕ್ಕಂಥ ಅರ್ಜುನನ್ನೇ ಅವ ಬಡದುಡುವಂತಂದ್ರೆ ಇತ್ಯಾದಿ. ಆದ ಕಾರಣ ಭೀಷ್ಮನ ನೋಡಿ ಅಂಜಿಕೆ. ಅದೇ ತಾನು ಮೊದಲು ಶ್ಲೋಕ ಇರ್ತಕ್ಕಂಥದ್ದು ಸೇನೆಯೋರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಇತ್ಯುಕ್ತ ತಥಾ ತಥಾ ಚಕ್ರೆ ಪಾರ್ಥ ವಶ್ಯಚ್ಚ ಬಾಂಧವಾನ್ಮೆ. ಅದೇ ತಾನೇ ಗೀತಾ ಆರಂಭ. ಆದ ಕಾರಣ ಸೇನೆಯೋರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಅಂತ ಹೇಳಿ 2 ಸೇನೆಯನ್ನು ನೋಡೋಣ. ಅಲ್ಲಿ ನೋಡ್ರಿ, ನನಗೆ ಯಾವುದೇ ತಾನು ನಿರೀಕ್ಷು, ನನಗೆ ಮುಂದೆ ಹೇಳಗಳು ಏನೇನಿದೆ ಇದು ಹೇಳ್ಬೇಕು ಅಂತ ಆಸೆ ಬರುತ್ತೆ. ಯಾವುದೇ ತಾನು ನಿರೀಕ್ಷು, ನಾನು ಯಾರು ಕೂಡ ಯುದ್ಧ ಮಾಡ್ಬೇಕು ಅಂತ ಅದನ್ನ ನೋಡ್ತಾನೆ ಅಂತ ಹೇಳ್ತಾನಲ್ಲ. ಅದಕ್ಕೆ ಮುಂಚೆ ಅರ್ಜುನ್ ತಿಳಿದ 2 ಸೇನೆ ಏನು ಅದ್ರ ಇಂಡಿಕೇಶನ್ ಏನು ಅಂತ ಹೇಳ್ದ. ನಮ್ಮ ಅಪ್ಪ ಹೇಳೋರು, ಗೀತಾ ನೀನಂತ ನಾವು ಕೇಳ್ಬೇಕು ಅಂತ ಹೇಳೋರು ಮುಂದೆ ಎನ್ಕರೇಜ್ಮೆಂಟಿಗೆ. ಸೇನೆಯವರು ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಅಂತ ಹೇಳಿದ. ದೊಡ್ಡ ಕ್ವಶನ್ ನಡೆಸಿದ. ಯಾವುದೇ ತಾನು ನಿರೀಕ್ಷೆ ಒಂದು ಕಾಮನ ಅವಸ್ಥಿತ, ಯಾರು ಕೂಡ ನಾವು ಯುದ್ಧ ಮಾಡ್ಬೇಕು ಅದನ್ನ ನೋಡ್ತಾನೆ ದೊಡ್ಡ ನಿಲ್ಸುತ್ತಾನೆ. ನಿಂಗೆ ತಿಳುತ್ತಾ ನೀವು ಬಂದಿದ್ದಿ, ನೀವು ಎಲ್ಲ ಗಾಂಡಿ ದರ್ಶನ ತಗೊಂಡು ವಾರಿಯರ್ ಡ್ರೆಸ್ ಹಾಕಿದ್ದು ಕೈಲಿ ಎಲ್ಲ ತಗೊಂಡು ಬಂದಿದ್ದಿ. ಆ ಪಾರ್ಸ್ ಕೌರವರು ಇರಾರು, ಈ ಪಾರ್ಸ್ ಪಾಂಡವರು ನಿಮ್ ಇರಾರು, ಹಾಗಂತ ಹೇಳವಳೆ. ಯಾರು ಕೂಡ ಯುದ್ಧ ಮಾಡ್ಬೇಕು ಅಂತ ಹೇಳಿ ನಾನು ನೋಡ್ತೇನೆ ಹಾಗೆ ಅಂತ ಹೇಳಾದ್ರೆ ಇಂಡಿಕೇಶನ್ ಏನಂತಂದ್ರೆ ಇವ್ರು ಕೂಡ ನಾ ಯುದ್ಧ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾನ ಅಂತ ಅರ್ಥ. ಅದಕ್ಕೆ ಯಾರು ಕೂಡ ಯುದ್ಧ ಮಾಡ್ಬೇಕು, ನನ್ನ ದೊಡ್ಡಪ್ಪನ ಮಕ್ಕಳು ಕೊಡುವ ಯುದ್ಧ ಮಾಡ್ಬೇಕು, ನನ್ನ ತಾತನ ಕೊಡುವ ಯುದ್ಧ ಮಾಡ್ಬೇಕು, ನನ್ನ ದ್ರೋಣಾಚಾರ್ಯರು ಗುರು ಕೂಡ ಯಾವುದೇ ತಾನು ನಿರೀಕ್ಷೆ ಅಂದ್ರೆ ಬೋಯ್ ಈಗ ಇವ್ರು ಕೂಡ ನಾವು ಹೋಗಿ ಜಗಳ ಆಡ್ಬೇಕು ಅಂತ ಅರ್ಥ. ಅದಕ್ಕೆ ಯಾರು ಕೂಡ ಜಗಳ ಆಡ್ಬೇಕು ಅದು ಫುಲ್ ಅವನಿಗೆ ತಿಳಿಯೋದು. ಆದ್ರಿಂದ ನನ್ನ ಗೀತಾ ಆರಂಭ ಇದನ್ನ ನಮ್ಮ ತಂದೆಯವರು ತುಂಬಾ ಆಶೀರ್ವಾದ ಮಾಡಿ ನನಗೆ 1991 ಯಾವುದೇ ತಾನು ನಿರೀಕ್ಷೆ. ಕೃಷ್ಣ ಅರ್ಜುನನು ಫುಲ್ಲಿ ವೆಲ್ ವಿತ್ ಹೂಮ್ ಐ ಶುಡ್ ಫೈಟ್ ಅಂದ್ರೆ ಈ ಪಾರ್ಶ್ವ ಯಾರಿದ್ದಾರೆ ಅಂದ್ರೆ ತಿಳಿದುವಾಗಿ ಹೇಳ್ತಾ ಇದ್ದಾನ. ಯಾರು ಕೂಡ ಯುದ್ಧ ಮಾಡ್ಬೇಕು ಅಂತ ಹೇಳಿ ಇವರು ಕೂಡ ಯುದ್ಧ ಮಾಡ್ಬೇಕು ಹೋಯೇ. ಅದಕ್ಕೆ ನೆಕ್ಸ್ಟ್ ಕಥಂ ಭೀಷ್ಮ ಸಂಖ್ಯೆ ದ್ರೋಣೋದ್ಯಮಸೂದನ. ಗೀತಾ ಅಂಬದು ಒಂದು ಅಮೃತ ತುಲ್ಯವಾಗಿರ್ತಕ್ಕಂಥದ್ದು. ಗೀತಾ ಪ್ರಸ್ಥಾನ ಅಂತಂಬದು ಸೂತ್ರ ಪ್ರಸ್ಥಾನಕ್ಕೆ ಆಮೇಲೆ ಬರ್ತಕ್ಕಂಥದ್ದು. 20ನೇ ಅಧ್ಯಾಯ 25ನೇ ಅಧ್ಯಾಯ ಮುಂದಿನ ವಾರ ಬದುಕಿದ್ರೆ ಹೇಳ್ತಾನೆ. ಅದ್ರಲ್ಲಿ ಅನೇಕ ಶ್ಲೋಕಗಳಾಗಿರ್ತಕ್ಕಂಥದ್ದು. ಭಗವದ್ಗೀತಾ ನಿಮಗೆ ಪೂರ ಪಾಠ ಆಯ್ದ ಕಾರಣ ಅನೇಕ ಶ್ಲೋಕಗಳಾಗಿರ್ತಕ್ಕಂಥದ್ದು. ಈಗ ನೋಡ್ರಿ, ಕಥಂ ಭೀಷ್ಮ ಸೇನೆಯವರು ಬೇರೆ ಮಂದಿ ಸ್ಥಾಪಯ ಮೆಚ್ಚುತ ಗೀತಾ. ಅದಕ್ಕೆ ಆಮೇಲೆ 12ನೇ ಶ್ಲೋಕ ಅಪರ್ಯಾಪ್ತಂ ತದಸ್ಮಾಕಂ ಪರಂ ಭೀಷ್ಮಾಮರಕ್ಷಿತಂ. ಅದು 10ನೇ ಶ್ಲೋಕ. ಈ ಪ್ರಕಾರವಾಗಿರ್ತಕ್ಕಂಥದ್ದು ಬಂದು ಕೊನೆ ಭೀಷ್ಮಾಚಾರ್ಯರು 10ನೇ ದಿನ ಬಿದ್ದುಡ್ತಾರೆ. ಅದಕ್ಕೆ ಆಮೇಲೆ ನಡೀತಕ್ಕಂಥ ಯುದ್ಧವಾಗಿರ್ತಕ್ಕಂಥದ್ದೇ ಬೇರೆ ಇತ್ಯಾದಿಗಳು. ಆಮೇಲೆ ಇರ್ತಕ್ಕಂಥದ್ದು ಪೂರ 24 ಗಂಟೆ ಹೊತ್ತು ಯುದ್ಧ ಅಂಬದು ಆಮೇಲೆ ತಂದು ಮಾಡಿರು. ಅದಕ್ಕೆ ನಾನು ರಾತ್ರಿ ಹೋಗಿ ಅವರು ಕೊಂದ್ರು, ಟೆಂಟಲ್ಲಿ ಬದುಕಿದ್ರು ಅವ್ರನ್ನ. ಅದಕ್ಕೆ ಅದಕ್ಕೆ ಮುಂಚೆ ಸನ್ಸೆಟ್ಗೆ ಆಮೇಲೆ ಯುದ್ಧವಾಗಿರ್ತಕ್ಕಂಥದ್ದೆಲ್ಲ. ಇಷ್ಟು ಬಂದು ಅಂತ ಹೇಳಿ ಮುಗಿಸ್ತೇನೆ. 1 ನಿಮಿಷ ನೀವು ಬಂದು ಇವರು ಕೂಡ ಮಾತಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೇನೆ. ರಾಜೇಶ್ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಗೆಲ್ಲ ರೆಗ್ಯುಲರ್ ಆಗಿ ಬುಕ್ಸ್ ಎಲ್ಲ ಕಳಿಸ್ತಾ ಇದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಆನಂದ್ ಇದ್ದಾರೆ, ಎಲ್ಲ ನಮ್ಗೆ UK ಕಳಿಸ್ತಾರೆ. ಕೊಯಂಬತ್ತೂರ್ಗೆ ಏನು ಬ್ರೀಫ್ ಟ್ರಿಪ್ ಇಲ್ಲಿದ್ರೆ ಫ್ಯಾಮಿಲಿ ಕೊಯಂಬತ್ತೂರಲ್ಲಿ ಇರತ್ತಾ?
ಇಲ್ಲ 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 ಇಲ್ಲ, ನಾನು ಇದು ಬ್ಯಾಂಗ್ಳೂರಿಗೆ ಬಂದಿದ್ದೆ, ಆಮೇಲೆ ಗುರುಗಳು ನಮಸ್ಕಾರ ಮಾಡ್ಕೊಂಡು ಇವತ್ತು ರಾತ್ರಿ ಐ ಆಮ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಬಾಂಬೆ. Oh, ಸೊ very nice, very ಹಾ, nice. ಸೊ But your ಅದೇ brother is in Texas ಅಲ್ವಾ? Brother lives in ಕರೆಕ್ಟ್ 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 ಅವ್ರನ್ನ ಕರೆಕ್ಟ್ ಹ್ಯೂಸ್ಟನ್. ಎರಡು ಸಲ ಮೀಟ್ ಮಾಡಿದ್ದೀನಿ, ನಾನು ಕೊಯಂಬತ್ತೂರ್ಲೆ ಮೀಟ್ ಮಾಡಿದ್ದೀನಿ ಅವ್ರನ್ನ. ಹಾ 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 Anyway, ಕರೆಕ್ಟ್ thank you ಕರೆಕ್ಟ್. very much, Rajesh. You are doing a ಇಲ್ಲ great ಇಲ್ಲ service. ನಾವು ಕೇಳಕ್ಕೆಲ್ಲ ಪ್ರಾಂಪ್ಟ್ ಆಗಿ ನೀವು ಬುಕ್ ಕಳಿಸ್ಬಿಡ್ತೀರಾ, ಸೊ ಹಿಂಗೆ ಕಳಿಸ್ತಾ ಇರಿ ನಮ್ಗೆ. ಸೊ ಇಟ್ಸ್ ವೆರಿ ನೈಸ್ ಟು ಸಿ ಯು ಇನ್ ಪರ್ಸನ್ ನೌ. ಲೀಸ್ಟ್ ಐ ಕ್ಯಾನ್ ಡೂ, ಲೀಸ್ಟ್ ಐ ಕ್ಯಾನ್ ಡೂ. ಅಂಡ್ ಟುಡೇ ಇಸ್ ಅಂದ್ರೆ ಇವ್ರಿಗೆ ಆಶೀರ್ವಾದ ತಗೊಂಡು ಹೋಗೋದು. ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಐ ಆಮ್ ಫೇಸ್ ಟು ಫೇಸ್ ವಿತ್ ಹಿಮ್ ಟುಡೇ. ನೋ ವೆರಿ ನೈಸ್ ರಾಜೇಶ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಋಷಿಪಂಚಮಿ ಪುಸ್ತಕ ಒಂದು ಕಳಿಸು ಅಂತ ಹೇಳಿದ್ದಾರೆ. ಅದು ನಿಮಗೆ ಬಂದ್ರೆ ಅದಲ್ಲಿ ನೀವು ನೋಡಿರಿ ಅಂದ್ರೆ ದ್ರೌಪದಿ ವಿಷಯ ಇರ್ತಕ್ಕಂಥದ್ದು ನೀವು ನೋಡ್ಬೇಕು ಅಂತ ನಂಗೆ. ಆ ಋಷಿಪಂಚಮಿ ಮಹಿಮಾ ನಿಮ್ಮಲ್ಲಿ ಇರೋದು ಅದು ಒಂದು ಬುಕ್ ಮದುವೆ ಕಳಿಸ್ಬಿಟ್ರಿ. ಆಯ್ತು ಅಂಕಲ್, ವೆರಿ ನೈಸ್. ಸೊ ಓಪನ್ ಸಮ್ ಕ್ವೆಶ್ಚನ್ಸ್ ಅಂಕಲ್, 5 minutes Q&A ಅಂಕಲ್. ವಿಲ್ ಡೂ ಸಮ್ ಕ್ವೆಶ್ಚನ್ಸ್. ಡೆಫಿನೆಟ್ಲಿ. Yeah, any questions if anybody has got? ಸೊ ನಂಗೊಂದು 2 ಕ್ಲಾರಿಫಿಕೇಶನ್ ಅಂಕಲ್. ಇವಾಗ ಬಂದು ಕೃಷ್ಣನ್ ಸನ್ಸ್ ಬಂದು ನರನಾರಾಯಣರು 11 ಅಕ್ಷೋಹಿಣೀಸ್ ಅಂತ ನೀವು ಹೇಳಿದ್ರಲ್ಲ ಇವತ್ತು. ನನಗೆ ಅವ್ರದ್ದು ಅವ್ರು ಕೃಷ್ಣನ್ ಸನ್ಸ್ ಅಂತೇಳಿ ಅದ್ರದ್ದು ಇನ್ನರ್ ಡೀಟೇಲ್ಸ್ ಏನ್ ಅಂಕಲ್? ಅವ್ರು ನರನಾರಾಯಣವ್ರು ಬಂದ್ರು ಅಂತ? ಇವರು 16,108 ಜನನ ಮದುವೆ ಮಾಡಿಕೊಂಡ್ರಲ್ಲ, ಅವ್ರು ಒಬ್ಬೊಬ್ರು ಮಕ್ಕಳ ಅದೆಲ್ಲ ಅವರದ್ದಾನ ಗ್ರೂಪ್ ಯಾದವಾಸ್, ಕಂಪ್ಲೀಟ್ ಯಾದವ ಗ್ರೂಪ್. ಅವರು ಒಳ್ಳೆಯವರು, ಬಟ್ ಅವರು ಹೋಗ್ಬೇಕು, ಹೋದರ್ದಾನ ಅವರು ಒರಿಜಿನಲ್ ಪರಿಸ್ಥಿತಿ ಬರೋದು. ಒಂದೇ ಒಂದು ನೀವು ಕೇಳಿದ ಕಾರಣ ಹೇಳ್ಬಿಡ್ತಾನೆ. ಈಗ ದ್ರೋಣಾಚಾರ್ಯರು ಮಹಾ ಒಳ್ಳೆಯವರು, ಬೃಹಸ್ಪತಿ ಆಚಾರ್ಯರು, ಸೂರ್ಯ ಚಂದ್ರ ವರ್ಣ ಇದಕ್ಕಿಂತ ತಾರತಮ್ಯದ ಮೇಲೆ ಇರ್ತಕ್ಕಂಥವ್ರು. ಅವರು ಒಂದು ಗೋವಿನ ಬಂದು ಕೇಳ್ಬೇಕು ಅಂತ ಹೇಳಿ ಪರಶುರಾಮ ದೇವರ ಹತ್ರ ಬರವೇಳೆ ಪರಶುರಾಮ ದೇವರು ಒಂದು ಯೋಚನೆ ಮಾಡ್ತಾರೆ. ಈ ಬ್ರಾಹ್ಮಣನ್ನ ನಾಳೆ ಬಂದು ಯುದ್ಧ ನಡೆಯ ಹೋಗುತ್ತೆ, ಪರಶುರಾಮ ದೇವರಿಗೆ ಹೇಳ್ಬೇಕಾ, ಯುದ್ಧ ನಡೆಯ ಹೋಗುತ್ತೆ. ಯುದ್ಧ ನಡೆಯ ವೇಳೆ ಅನೇಕ ದೇವತೆಗಳ ಇರ್ತಕ್ಕಂಥವರು ಪಾಂಡವ್ರ ಸೈಡಲ್ಲಿ ಇದ್ದಾರೆ, ತಿರುಗು ಅವರು ಸ್ಥಳಕ್ಕೆ ಹೋಗ್ಬೇಕಿಲ್ಲ ಅವರವ್ರ ಪುರುಷನಿಗೆ, ಅದಕ್ಕೆ ಯೂಸ್ ಮಾಡ್ಕೊಂಬೇಡ ಅಂತ ಹೇಳಿ ಅದು ಹೇಳಿದ ಕಾರಣ ಇವರು ಅನೇಕ ದೇವತೆಗಳ ಇರ್ತಕ್ಕಂಥವ್ರು ಕೊಡ್ತಾರೆ. ಅವರು ಆ 2.5 days ಅವರು ಬಡದು ನೋಡಿದ್ರೆ ವಿಪರೀತವಾಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ನೀವು ಕೇಳಿದ್ ನೋಡ್ರಿ, ನೀವು ಕೇಳಿದ್ದೆ ಕೇಳ್ರಿ ಇನ್ನೊಂದ್ಸಾರಿ. ನರನಾರಾಯಣವ್ರು ಬಂದು ಅಗ್ನಿ ಪುತ್ರನ್ ಮಕ್ಕಳು. ಅದೇ ಮಾದರಿ ಯಾದವರ ಇರ್ತಕ್ಕಂಥವ್ರು ಶುಡ್ ಗೋ ಟು ದರ್ ಡೆಸ್ಟಿನಿ. ಒಂದು ಇನ್ನೊಂದು ಅರ್ಥ ಏನು ಅಂದ್ರೆ ಕೃಷ್ಣ ಪರಮಾತ್ಮ ಒಬ್ಬ ಇದ್ದ ಅಂದ್ರೆ ಸಾಕು, ಬೇರೆ ಒಂದು ಬೇಡ. ಹಾಗೆ ಬಾರಬೇಕು ಕಟ್ಟಿದ್ದು ಯೋಗಿ ಯೋಗೀಶ ಸರ್ವ ಕಾಮದ ಅಂತೇಳಿ ಒಂದು ಕೃಷ್ಣ ಪರಮಾತ್ಮ ಒಂದು ಪಾರ್ಸ್ ಇದ್ದ ಅಂದ್ರೆ ಸಾಕು. ಇಡೀ ಅದಕ್ಕೆ ಕಂಪ್ಯಾರಿಸನ್ ಈ ಪಾರ್ಸ್ ನೀವು ಯಾವ್ದು ಹೇಳ್ತೀರಿ? 1000 ಮೂಲಕ ಹೇಳ್ತೀರಾ ಸಾಲದು, 1 ಕೋಟಿ ಮೂಲಕ ಹೇಳ್ತೀರಾ ಇಲ್ಲ. ಅದೇ ರೀ ಅವನಿಗೆ ಈವನ್ ಕಂಪ್ಯಾರಿಸನ್ ಯಾವುದು ಕೊಳ್ಳಕ್ ಬಿಡಿಲಾರ್ದು ಬಾದು ತಿಳಿಯಕ್ಕೆ. 3ನೇದು ಕೃಷ್ಣ ಪರಮಾತ್ಮನ ಮಹಿಮೆ ದುರ್ಯೋಧನಿಗೆ ತಿಳಿಲಾರಬಾರ್ದು. 4ನೇದು ಅರ್ಜುನನಿಗೆ ತಿಳಿಯಾದಬಾರ್ದು. ಇತ್ಯಾದಿಗಳಾಗಿರ್ತಕ್ಕಂಥದ್ದು ಅನೇಕ ವಿಷಯಗಳು ಅದರಲ್ಲಿದೆ. ಬ್ಯೂಟಿಫುಲ್ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇನ್ನೊಂದು ಕ್ವೆಶ್ಚನ್ ಇವತ್ತು ಬಂದು ನಿಮ್ಗೆ ಪರ್ಯಾಪ್ತಮ್ ಅಪರ್ಯಾಪ್ತಮ್ ಅಂತ ಹೇಳಿದ್ರಲ್ವಾ, ಬಂದು ದುರ್ಯೋಧನ ಬಂದು ಪರ್ಯಾಪ್ತಮ್ ಅಪರ್ಯಾಪ್ತಮ್ ಅಂತೇಳಿ. ನಾನು ಬಂದು CM ಪದ್ಮನಾಭಾಚಾರ್ ಬುಕ್ಕಲ್ಲಿ ಬಂದು ಇನ್ನೊಂದು ಥರನೂ ಒಂದು ಇಂಟರ್ಪ್ರಿಟೇಷನ್ ಐ ಥಿಂಕ್ ಐ ರೆಡ್ ಅಂಕಲ್. ಅದರೊಳಗೆ ಏನಂದ್ರೆ ಇವಾಗ ಬಂದು ದುರ್ಯೋಧನ ಬಂದು ದೃಷ್ಟದ್ಯುಮ್ನ ಹೇಳಿರ್ಬೇಕು, ಬಿಕಾಸ್ ಹಿ ಈಸ್ ದ ಕಮಾಂಡರ್ ಆನ್ ದಟ್ ಪರ್ಟಿಕ್ಯುಲರ್ ಡೇ. ಫಸ್ಟ್ ಡೇ ಹಿ ಈಸ್ ದ ಕಮಾಂಡರ್ ಆಫ್ ದ ಆರ್ಮಿ. ಹಿ ಶುಡ್ ಹವ್ ಟೋಲ್ಡ್ ಹಿಮ್ ವೆನ್ ಹಿ ಸ್ಪೋಕ್ ಅಬೌಟ್ ಭೀಷ್ಮ ಅಂತ ಹೇಳಿ. But he only mentioned Bhima because he was afraid of Bhima all the time, because he knew that Bhima was superior to him. So his eyes were only focused on him. Antali one point I had learned. Innondu bandu ali paryaptam aparyaptam liyu there is a difference in this. Is paryaptam andre you can say limited, aparyaptam andre limitless antali. So Duryodhana also had the delusion that his 11 Akshohini Sena was aparyaptam andre beyond limit, and it is very fearful, and he is very big army ಅಂತ ಹೇಳಿ ಒಂದು ಡೆಲ್ಯೂಷನ್ ದುರ್ಯೋಧನಗೆ ಇತ್ತು ಅಂತ ಹೇಳಿ ನಾನು ಆ ತರ ಒಂದು ಇಂಟರ್ಪ್ರಿಟೇಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ಅಂಕಲ್. ಆಸ್ ಯು ಸೆಡ್, ಬಾಹ್ಯ ಜ್ಞಾನ ಕ್ಯಾನ್ ಬಿ ಟ್ರೂ ಆರ್ ಫಾಲ್ಸ್. ಅದಲ್ಲಿ ಒಂದು ವಿಷಯ ಹೇಳ್ತಾರೆ ಅಂತ ಮಾರಿ ನೀವು ಪರ್ಯಾಪ್ತಂ ತಂದ್ರೆ ಇನಫ್ ಅಂತ ಅರ್ಥ, ಅಪರ್ಯಾಪ್ತ ಅಂದ್ರೆ ನಾಟ್ ಇನಫ್ ಅಂತ ಅರ್ಥ. ಬೇರೆ ವಿಧವಾಗಿ ನಿಮ್ಮ ಮಾಡಿರಿ ಅಂದ್ರೆ ಅದು ಹಿಂದೆ ಹೋಗಿ ಒಂದು ದ್ರೋಣಾಚಾರ್ಯರು ಕೂಡ ಮಾತಾಡಿದ್ದಕ್ಕೆ ಪೂರಾ ಕಾಂಟ್ರಡಿಕ್ಷನ್ ಬರೋದು. ಅರ್ಥ ಆಯ್ತಲ್ಲ? ಇನ್ನು ಇಫ್ ಯು
ಪರ್ಯಾಪ್ತ ಅದಕ್ಕೆ ಯು ಕ್ಯಾನ್ ಗಿವ್ ಅನದರ್ ಮೀನಿಂಗ್. ಈ ಮೀನಿಂಗ್ ಹೊರತಾಗಿ ಬೇರೆ ಇನ್ನು ಕೊಟ್ರಿ ಅಂದ್ರೆ ಅಲ್ಲಿ ಅರ್ಜುನ ವಿಷಾದ ಯೋಗೋ ನಾಮ ಅಂತ ಅದಕ್ಕೆ ನಾನು ತುಂಬಾ ಅಲ್ಲಿ ಅರ್ಜುನ ವಿಷಾದದಕ್ಕಿಂತ ಇವನ್ ವಿಷಾದ ಹೆಚ್ಚೇ ಇದೆ ಇಲ್ಲಿ. ವಿಷಾದ ಅಂದ್ರೆ ದುಃಖ. ಆ ಹಿಂದೆ ಅವನ ಆಟಿಟ್ಯೂಡಿಗೆ ಇದು ಪೂರ ನನ್ನ ಸೈನ್ಯ ತುಂಬಾ ದೊಡ್ಡದು ಹಾಗೆ ಅಂತ ಹೇಳಿದ್ರೆ ಅವನ್ ದ್ರೋಣಾಚಾರ್ಯ ಇರ್ತಲಿ ಈ ಮಾತೆ ಆಡಿರ್ಬೇಕಾದಿಲ್ಲ. ಸುಮ್ಮನೆ ಹೇಳ್ತಾನೆ ನೀವೆಲ್ಲ ಉಪಯೋಗ ಇಲ್ಲ. ಭವಾನ್ ಭೀಷ್ಮಶ್ಯ ಕರ್ಣಶ್ಯ ಕೃಪಿ ಸಂಜಯ ದೇಹ. ಆಮೇಲೆ ಮದತ್ತೆ ತೆಕ್ತ ಜೀವಿತ ಅಂತ ಹೇಳ್ತಾನ. ನಂಗೋಸ್ಕರ ಎಲ್ಲ ಪ್ರಾಣ ಬಿಟ್ಟುಟ್ರು ಅಂತ ಹೇಳ್ತಾನ. ಇನ್ನು ಯುದ್ಧವೇ ಆರಂಭ ಆಗಲ್ಲ. ಇದೆಲ್ಲ ನೋಡಿರಿ ಅಂದ್ರೆ ಇದಕ್ಕೆ ಅಪರ್ಯಾಪ್ತಂ ಪರ್ಯಾಪ್ತಂ ಅದಕ್ಕೆ ಈ ಮೀನಿಂಗ್ ದಾನ್ ಮಾಡ್ಬೇಕು ಅಂತ ಕನ್ಸಿಸ್ಟೆಂಟ್ ಬರಲ್ಲ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಎನಿ ಅದರ್ ಕ್ವೆಶ್ಚನ್ಸ್? ನಡೆದ್ದು ಒಂದು ಹೇಳ್ಬಿಡ್ತಾನೆ. ಇದಕ್ಕೆಂದ್ರೆ ಆಗ ನಂಗೆ ನಾ ಹೇಳೋದೆಲ್ಲ 60 ವರ್ಷಕ್ಕೆ ಮುಂಚೆ ಈ ಶ್ಲೋಕ ನಮ್ಮ ಅಪ್ಪ ಹೇಳೋ ವೇಳೆ ನಮ್ಮ ಮಧ್ವನಾಥ ಶ್ರೀಪಾದಂಗಳ ಆರಾಧನೆಯಲ್ಲಿ ನಡೆದ್ದು ಹೇಳ್ಬಿಡ್ತಾನೆ. ನಾ ಹೇಳೋದು 70 ವರ್ಷ ಇರೋದು, 70 ವರ್ಷಕ್ಕೂ ಮುಂಚೆ ಇರೋದು. ಆಗ ಹೇಳೋ ವೇಳೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರುಚಿತಂ ಪರ್ಯಾಪ್ತಂ ತದ್ಭೀಷಿತಂ ಅಂತ ಹೇಳೋ ವೇಳೆ ನಾವು ಒಂದು ಪುಸ್ತಕದಲ್ಲಿ ನೋಡಿದೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಮಾಭಿರಕ್ಷಿತಂ ಪರ್ಯಾಪ್ತಂ ದ್ವಿಧಮೇಶೇಷಂ ಬಲಂ ಭೀಷ್ಮಾಭಿರಕ್ಷಿತಂ ಇದೆ. ಹಂಗೆ ಅಂತ ಒಬ್ಬರು ಹೇಳಿರು. ಇಲ್ಲ, ಹಂಗೆ ಹೇಳಿರೋದು ತಪ್ಪು ಹಂಗೆ ಅಂತ ಹೇಳವೇಳೆ ಅವ್ರಿಗೆ ಕವಲಿಕೆ ಯತನಾಥಾಚಾರ್ಯರು ಅವ್ರೆಲ್ಲ ಇದ್ರೆ 150 ವರ್ಷ ಇರೋದು ಅವ್ರಿಗೆ. ಅವ್ರು ಒಂದು ಮಾತು ಹೇಳಿರು, ಸುಬ್ಬಾಚಾರ್ಯ ಹೇಳೋದು ಸರಿ, ಒಂದು ಕೊಂಚ ನಂಗೆ ಅವಕಾಶ ಕೊಡ್ರಿ. ಈ ಗೀತಾ ಬಂದು ಬರೆದಿಟ್ಟ ಮೈನ್ ತುಂಬಾ ಅನೇಕ ವರ್ಷದ ಮುಂಚೆ ಬರೆದಿಟ್ಟದ್ದು ಇದು ನಡೆದಾದ ಕಾರಣ ಹೇಳ್ತಾನೆ. ಅವ್ರ ಸ್ಮರಣೆ ನಡೆದಿಟ್ಟದ್ದು ಸರಸ್ವತಿ ಮಹಲ್ ತಂಜಾವೂರಲ್ಲಿದೆ, ನಾನು ನೋಡ್ಬಿಟ್ಟು ಹೇಳ್ತೇನೆ ಹಾಗೆ ಅಂತ ಹೇಳಿರು. ಅದಕ್ಕೆ ನಮ್ಮಪ್ಪ ಹಣ ಕೊಟ್ಟು ಸರಸ್ವತಿ ಮಹಲ್ ಹೋಗಿ ಅಲ್ಲಿ ಪರ್ಮಿಷನ್ ತೆಗೆದು ಅಲ್ಲಿ ಸ್ಕ್ರಿಪ್ಟ್ ಇದೆಲ್ಲ ಪನೆ ಓಲೆಯಲ್ಲಿ ಬರೆದಿಟ್ಟಾರಲ್ಲ ಅದನ್ನ ನೋಡೋವೇಳೆ ಅಪರ್ಯಾಪ್ತಂ ತದಸ್ಮಾಕಂ ಅದು ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಂ ದ್ವಿಧಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ತಾನಿದೆ ಅಂತ ಹೇಳಿ 1 ವರ್ಷ ತಾಳಿ ಆರಾಧನೆಯಲ್ಲಿ ಬಂದು ಹೇಳಿದ್ದು ನಂಗೆ ಹೇಳಿರೋರು. ಆದ ಕಾರಣ ನಾವು ಆ ಬೇಡ ಈ ಆರ್ಗ್ಯುಮೆಂಟ್ ಹೇಳಿರು. ಈ ಬೇರೆ ತಗೊಂಡ್ರಿ ಅಂತಂದ್ರೆ ಅವ ಅದಕ್ಕೆ ಈ ಶ್ಲೋಕ ಹತ್ತಿಗೆ ಆಮೇಲೆ ಅವ ಹಳಾದು ಪೂರ ಬರ್ತಾನೆ ನೋಡ್ರಿ. ಆಮೇಲೆ ಒಂದು 20 ಶ್ಲೋಕದ ಹೇಳ್ತಾನ, ಪೂರ ದ್ರೋಣಾಚಾರ್ಯನ ಬೈತಾನ. ಭವಾನ್ ಭೀಷ್ಮಶ್ಯ ಸಂತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದಶ್ಚ ತಥೈವಚ ಅನ್ಯೇಚ ಭಗವತ್ಸುರಾಃ ಮದತ್ತೆ ತ್ಯಕ್ತ ಜೀವಿತಾಃ. ಇದೆಲ್ಲ ಇದಕ್ಕೆ ಇದು ತಾನೇ ಪ್ರಕರಣ ನೋಡ್ಕೊಂಡ್ರಿ ಅಂದ್ರೆ at that point he said ಹೊರಗಿಂದ ನೋಡಿದ್ದನೆ he said as it is. So ಅಲ್ಲಿ he had some ಯಥಾರ್ಥ ಜ್ಞಾನ for ಬಾಹ್ಯ ಪದಾರ್ಥs, not okay. Yeah. Thank you very much uncle. Any other? ಅದನ್ನ ಯಥಾರ್ಥ ಜ್ಞಾನವಾಗಿರ್ತಕ್ಕಂಥದ್ದಕ್ಕೆ ಎಕ್ಸಾಂಪಲ್ ಆಗಿ ತಗೊಂಡು ಯಥಾರ್ಥ ಜ್ಞಾನವಾಗಿರ್ತಕ್ಕಂಥದ್ದು ಅವನಿಗೆ ಹೆಂಗ್ ಬರೋದು ಅಂತ ಸಿಕ್ಕ ಪಡ್ಕೊಂಡು, ಇಲ್ಲಪ್ಪ ಜ್ಞಾನವಾಗಿರ್ತಕ್ಕಂಥದ್ದು ಯಥಾರ್ಥ ಜ್ಞಾನ ಎಂಬುದು ಸ್ವರೂಪ ಜ್ಞಾನ ಕೇಳಿದ ಹೊರತಾಗಿ ಬಾಹ್ಯ ಜ್ಞಾನಕ್ಕಲ್ಲ. ಬಾಹ್ಯ ಜ್ಞಾನದಲ್ಲಿ ಅವನಿಗೆ ಮುಂದಿರ್ಬೋದು. ಬಾಹ್ಯ ಜ್ಞಾನದಲ್ಲಿ ಗೋಲ್ಡ್ ಈಸ್ ವರ್ತ್ ಅಂತ ಅವನು ತಿಳ್ಕೊಂಡಿದ್ದಾನಲ್ಲ, ರಾಜ್ಯ ಈಸ್ ವರ್ತ್ ಅಂತ ತಿಳ್ಕೊಂಡಿದ್ದಾನಲ್ಲ. ಈ ತಾಲಿ ಸಂದೇಹವೇ ಬರಬಾರ್ದು. ಹರೇ ಕೃಷ್ಣ. ನೀವು ಎದಿದ್ರು ದಯಮಾಡಿ ಕೇಳ್ರಿ. ನಂಗೆ ತಿಳಿದ್ರೆ ನಂಗೆ ನಾ ಗೀತಾನ ಗುರ್ತು ಮಾಡೋ ವೇಳೆ ನೀವು ಅಮೆರಿಕ ಹೋದ್ರೆ ಸೆವೆಂತ್ ಡೇ ಅಡ್ವೆಂಟಿಸ್ಲಿ ಜಾನ್ ಪೀಟರ್ ತಿರಾರು ಅವರು ಮೀಟ್ ಮಾಡ್ರಿ. ಅವ್ರು ಇದ್ದಾರೆಯೋ ಇಲ್ವೋ ನಂಗೆ ತಿಳಿದೆ. ಈಗ ಈಸ್ ಅನ್ ಎಕನಾಮಿಕ್ಸ್ ಆನರ್ಸ್ ಗ್ರಾಜುಯೇಟ್. 12 ದಿನ ನಾ ಕೊಟ್ಟು ಉಪನ್ಯಾಸನ ಟೇಪ್ ಮಾಡಿಕೊಂಡು ಎಸ್ ಬಿನ್ ಟ್ರಾನ್ಸ್ಫರ್ ಟು ವಾಷಿಂಗ್ಟನ್, ಎಸ್ ಗಾನ್ ದೇರ್. ಆಗ ಕ್ವಶನ್ ಅವರ್ ನಿಮಗೆ ವೇಳೆ ಒಬ್ಬ ನನ್ನ ಕೇಳಿದ, ಅಂತ ಮರ್ಯ 3/4 ಗಂಟೆ ಹೊತ್ತು ಇಂಗ್ಲೀಷಲ್ಲಿ ಮಾತಾಡ್ಬೇಕು, 15 ನಿಮಿಷ ಕ್ವಶನ್ ಅವರು ಅಂತ ಕೇಳಿದ. ಇಷ್ಟು ಗೀತಾ ದೊಡ್ಡದು ಅಂತ ನೀವು ಹೇಳ್ತಾ ಇದ್ದೀರಿ, ಅದನ್ನು ಒಂದು ಗುಡಿಯಲ್ಲೋ ಒಂದು ಆಶ್ರಮದಲ್ಲೋ ಇಲ್ಲ ಒಂದು ಮನೆಯಲ್ಲಿ ಕಲ್ಕಾಳು ತೊಳ್ಕೊಂಡು ಏನಾದ್ರು ಉಪದೇಶ ಮಾಡಿರುವಂತೆಲ್ಲ ಹೋಯಿ ಇದು ಒಂದು 1 ಅವರ್ಲಿ ಅಲ್ಲಿ ಬ್ಲಡ್ ಓಡಾ ಹೋಗುತ್ತೆ ರಿವರ್ ಹಂಗೆ ಇಲ್ಲ ಉಪದೇಶ ಮಾಡೋದು ಅಂತ ಕೇಳಿದ. ಕೇಳ್ವಿ ಅರ್ಥ ಆಯ್ತಿಲ್ಲ. ನೀವು ಕ್ಲಾಸ್ ಕೇಳ್ದಿಪ್ಪ, ಇಂಥ ಮಾರಿ ಒಂದು ಕೇಳಿ ನಾವೊಂದು ದೊಡ್ಡ ಅಪೀಲ್ ಜಯಿಸಿದೆ. ಒಂದು ನಿಡಿಸಿ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್, ಪ್ಲೇಸ್ ಈಸ್ ಮೋರ್ ಇಂಪಾರ್ಟೆಂಟ್. ಅವ್ನು ಬಂದು ಸುಭದ್ರೇನ ಗೊತ್ತು ಮದುವೆ ಮಾಡಾವೇಳೆ, ತಂಗಿನ ಕೊಟ್ಟು ಮದುವೆ ಮಾಡಾವೇಳೆ, ಜಾತ್ರೆ ಸಿಗಿದ್ರು ಹೋಗ್ಬಿಡ್ತೀವಿ ಅಂತ ಹೇಳಿದ ಅಂದ್ರೆ ಕೃಷ್ಣ ಚಂದ ಇರೋದ? ಯೋಚನೆ ಮಾಡಿ ನೋಡು. ಅರ್ಥ ಆಯ್ತಿಲ್ಲ. ಈಗ ಇವ ಬಂದು ಎಲ್ಲ ಬಂದ್ಬಿಟ್ಟು
ಗಾಂಧಿ ಧನಸು ಕೈಲಿ ತಗೊಂಡು ಬಂದು ಎರಡಪ್ಪ ಸೇನೆಯನ್ನು ನೋಡ್ಬಿಟ್ಟು ನಾ ಓಡಿ ಹೋಗ್ತೇನೆ ಅಂತ ಹೇಳವಳೆ. ಟೈಮ್ ಇಲ್ತಾನೆ ಉಪದೇಶ ಮಾಡ್ಬೇಕು. ಅವಳೆ ಆಶ್ರಮ ಕರ್ಕೊಂಡು ಹೋಗ್ತಾನೆ, ಟೆಂಪಲಿಗೆ ಹೋಗ್ತಾನೆ ಅಂತ ಹೋಗದ. ದರ್ಫೋರ್ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ಹಾಗಂತ ಹೇಳಿ ನಾ ಕಾಂಟ್ರಾಕ್ಟ್ ಅಲ್ಲಿ ಈಗ ಹೇಳಲ್ಲ, ಕಾಂಟ್ರಾಕ್ಟ್ ಅಲ್ಲಿ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ಹೇಳಿ ನಾನು ಮದು 1964 ಒಂದು ಆ ಕಾಲದಲ್ಲಿ 20 lakhs ಇನ್ವಾಲ್ವ್ ಅಂತ ಕೇಸ್ ಜಯಿಸಿದೆ. ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಬ್ಯೂಟಿಫುಲ್. ಇದೆಲ್ಲ ಓದಾಕ ಲಾಯರಿ ಹೆಲ್ಪ್ ಆಯ್ತು. ಲಾಯರಿ ಹೆಲ್ಪ್ ಆದ ಕಾರಣ ಇದು ಓದಿದ್ದಲ್ಲ, ಇದರಿಂದ ಅದಕ್ಕೆ ಹೆಲ್ಪ್ ಆಯ್ತು. ಕೃಷ್ಣಾರ್ಪಣ. ಅಬ್ಸಲ್ಯೂಟ್ಲಿ ಅಂಕಲ್. ಸೊ ಲುಕ್ ಫಾರ್ವರ್ಡ್ ಟು 25th ಅಧ್ಯಾಯ ಅಂಕಲ್. ಮಹಾಭಾರತ ವಾರ್ ಸ್ಟಾರ್ಟ್ ಆಗತ್ತೆ. ವೆರಿ ಎಕ್ಸೈಟೆಡ್. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್.